ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಶೇಷ ಮಾಹಿತಿ, ವಿಶೇಷ ಜ್ಞಾನವನ್ನು ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ಇಷ್ಟವರೆಗೂ ಮೇಡಮ್ ಈಗ ನಮ್ಗೆ ಹಂಚ್ಕೊಂಡಿರೋ ಜ್ಞಾನ, ದ ಆರ್ಟ್ ಆಫ್ ಲೆಟಿಂಗ್ ಗೋ, ಅಂದ್ರೆ ಏನು ಬಿಡಬೇಕು ಅನ್ನೋದು, ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಏನೇನು ಬಿಡಬೇಕು. ಸೊ ಅದರ ಸಲುವಾಗಿ ಅದರ ಕಂಟಿನ್ಯೂಷನ್, ಒಂದು ರೀತಿಯಲ್ಲಿ ಕಂಟಿನ್ಯೂಷನ್ ತರ ಇರ್ತದೆ. ಇದನ್ನು ಇವತ್ತು ನಾವು ತಿಳ್ಕೊಂತ ಜ್ಞಾನ. ಸೊ ಇನ್ನು ವಿಶೇಷ ಜ್ಞಾನ ತಿಳ್ಕೊಂಡಾಗ ಪ್ರಯತ್ನ ಮಾಡೋದು. ಈಗ ನಮ್ಮ ಜೀವನದಲ್ಲಿ ಒಂದು ದ ಎನರ್ಜಿ ಆಫ್ ದ ಮೈಂಡ್, ಅಂದ್ರೆ ನಮ್ಮ ಮನಸ್ಸಿನ ಶಕ್ತಿ ಎಷ್ಟಂತಂದ್ರೆ, ನಮ್ಮ ಮನಸ್ಸಲ್ಲಿರುವಂತ ಶಕ್ತಿ ಅಪಾರವಾದ ಶಕ್ತಿ. ಮನಸ್ಸಿಗೆ ಇರುವಂತ ಶಕ್ತಿ ಅಪಾರವಾದ ಶಕ್ತಿ. ಆ ಶಕ್ತಿಯೇ ನಮ್ಮ ಜೀವನದ ಸಾರಾಂಶ. ನಮ್ಮ ಜೀವನ ಸಾರ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಜೀವನ ಹೇಗಿರ್ತದೆ ಅಂದ್ರೆ, ನಮ್ಮ ಮನಸ್ಸಿನ ಸ್ಥಿತಿ, ಮನಸ್ಸಿನ ಶಕ್ತಿ, ಈ ಎರಡು ಮೇಲೆ ಆಧಾರ ಆಗಿರ್ತದೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ ಅಂತಂದ್ರೆ, ನಿಮ್ಮ ಮನಸ್ಸಿನ ಸ್ವಭಾವ, ಮನಸ್ಸಿನ ಶಕ್ತಿ ಹೆಚ್ಚಾಗಿದೆ ಅಂತ ಅರ್ಥ. ಇದು ನೆನಪಿಟ್ಕೊಳ್ಳಿ. ಅಂದ್ರೆ ಮನಸ್ಸು ಅಂತಂದ್ರೆ ನಾವೇನ್ ಅನ್ಕೊಂತೀವಿ ಅಂದ್ರೆ, ಬಹುಶಃ ಮನಸ್ಸಂದ್ರೆ ಏನೋ ನಾವು ಮಾತಾಡಕ್ಕೆ, ನೋಡಕ್ಕೆ, ಇದಕ್ಕೆಲ್ಲ ಉಪಯೋಗಿಸ್ಕೊಳ್ಳೋದು ಅಂತ ನಾವು ಅನ್ಕೊಂತೀವಿ. ಆದ್ರೆ ಈ ಮನಸ್ಸಿಂದನೇ ಒಂಥರ ಸಹ ಸೃಷ್ಟಿ ಮಾಡ್ಬೋದು. ಮೈಂಡ್ ಇಸ್ ದಿ ಕೋ ಕ್ರಿಯೇಟರ್ ಆಫ್ ಯೂನಿವರ್ಸ್ ಅಂತ ನೆನಪಿಟ್ಕೊಳ್ಳಿ. ಏನು ಬೇಕಂದ್ರೆ ನಾವು ಸೃಷ್ಟಿ ಮಾಡ್ಬೋದು ಅಲ್ವಾ? ಸೊ ನಾವು ಮನಸ್ಸಿಂದ ಅನೇಕ ವಿಷಯಗಳು ತಿಳ್ಕೊಂತೀವಿ. ಆಚೆ ಕಡೆಯಿಂದ ಅನೇಕ ವಿಷಯಗಳು ಈ ಯೂನಿವರ್ಸ್ ಜೊತೆಗೆ ಕಮ್ಯುನಿಕೇಶನ್ ಮಾಡ್ಬೋದು ಅಂತ ಕೆಪಾಸಿಟಿ ಇದೆ. ಅಂತಂದ್ರೆ ಮನಸ್ಸಲ್ಲಿ ಸರಿಯಾದ ಇಂಟೆನ್ಷನ್ಸ್ ಅಂತ ಹೇಳ್ತೀವಿ, ಸಂಕಲ್ಪಗಳು ಇಟ್ಕೊಂಡ್ರೆ, ಮನಸ್ಸಲ್ಲಿ ಸರಿಯಾದ ಸಂಕಲ್ಪಗಳು ಇಟ್ಕೊಂಡ್ರೆ ನಮ್ಮ ವಾಸ್ತವವನ್ನು ನಾವು ಬದಲಾವಣೆ ಮಾಡ್ಬೋದು ಅಂತ ಶಕ್ತಿ ಮನಸ್ಸಿಗಿದೆ. ಇದು ನೆನ್ಪಿಟ್ಕೊಳ್ಳಿ, ಆಯ್ತಾ? ಅಂದ್ರೆ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ, ವಿ ಕ್ರಿಯೇಟ್ ಅವರ್ ಓನ್ ಡೆಸ್ಟಿನಿ. ನಮ್ಮ ಜೀವನದ ಲಕ್ಷ್ಯ, ನಮ್ಮ ಜೀವನದ ಒಂಥರ ಹೇಳ್ತೀವಲ್ಲ, ಹಣೆ ಬಾರ ಅಂತ ಹೇಳ್ತೀವಲ್ಲ, ಹಣೆ ಬಾರವನ್ನು ತಿದ್ದುಪಡಿ ಮಾಡ್ಕೋಬಹುದು. ಆ ಶಕ್ತಿ ಮನಸ್ಸಿಗಿದೆ. ಇದು ನಾವು ನಂಬಬೇಕು, ಇದನ್ನು ಪಾಲನೆ ಮಾಡಬೇಕು. ಅಂತಂದ್ರೆ ಅವರ್ ಥಾಟ್ಸ್ ಬಿಕಮ್ ರಿಯಾಲಿಟಿ. ಅರ್ಥ ಆಯ್ತಾ? ಅವರ್ ಮೈಂಡ್ ಸೇವ್ಸ್ ಅವರ್ ಎಕ್ಸ್ಪೀರಿಯನ್ಸಸ್, ಅವರ್ ಥಾಟ್ಸ್ ಬಿಕಮ್ಸ್ ಅವರ್ ರಿಯಾಲಿಟಿ. ಅಂದ್ರೆ ಅರ್ಥ ಏನು? ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಲ್ವಾ? ಅಂದ್ರೆ ಯಥಾ ದೃಷ್ಟಿ ತಥಾ ಸೃಷ್ಟಿ, ಯದ್ಭಾವಂ ತದ್ಭವತಿ. ಈ ಎರಡು ವಾಕ್ಯಗಳು ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ, ಆಯ್ತಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಇಲ್ಲಿ ಏನಾಗತ್ತಂದ್ರೆ, ಸೊ ನಮ್ಮ ಈ ಥಾಟ್ಸ್ ಅನ್ನೋದು ಅಂದ್ರೆ ನಮ್ಮ ಆಲೋಚನೆಗಳಿಗೂ ನೇರವಾಗಿ ತುಂಬಾ ಪ್ರಭಾವ, ಅಂದ್ರೆ ನಮ್ಮ ದೇಹದ ಆರೋಗ್ಯದ ಮೇಲೂ ತುಂಬಾ ಪ್ರಭಾವ ತೋರಿಸ್ತದೆ ಅದು. ಅರ್ಥ ಆಯ್ತಾ? ನಿಮ್ಗೆ ಮಾನಸಿಕವಾಗಿ, ದೈಹಿಕವಾಗಿ ಏನೇ ನೀವು ಸಾಧಿಸ್ಬೇಕಂದ್ರು ಅದ್ರ ಮೇಲೆ ಎಷ್ಟು ಜಾಸ್ತಿ ಪ್ರಭಾವ ನಮ್ಮ ಆಲೋಚನೆಗಳದೇ ಇರ್ತದೆ ಯಾವಾಗ್ಲೂ. ನಮ್ಮ ಆಲೋಚನೆ ಹೇಗಿರ್ತದೋ ಆ ರೀತಿಯಲ್ಲಿ ನಮ್ಮ ಆರೋಗ್ಯ, ನಮ್ಮ ಆಲೋಚನೆಗಳು ಹೇಗಿರ್ತದೋ ನಮ್ಮ ಜೀವನ ಆ ರೀತಿಯಲ್ಲಿ ಸಾಗ್ತಾ ಇರ್ತದೆ ಅಲ್ವಾ? ಅದಕ್ಕೋಸ್ಕರ ಸರಿಯಾದ ಸಂಕಲ್ಪಗಳು, ಸರಿಯಾದ ಆಲೋಚನೆಗಳು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಾವು ಏನು ಬೇಕಂದ್ರೂ ಸಾಧಿಸ್ಬೋದು. ಆರೋಗ್ಯ, ಸಂಬಂಧಗಳು ಎಲ್ಲಾನು ಸಾಧಿಸ್ಬೋದು. ಆದ್ರೆ ಅದಕ್ಕೆ ಸರಿಯಾದ ಯೋಚನೆಗಳು ಬೇಕು. ಆ ಸರಿಯಾದ ಯೋಚನೆಗಳು ಮಾಡ್ಕೊಂಡಾಗೆ ಮತ್ತೆ ಅನೇಕ ಟೆಕ್ನಿಕ್ಸ್ ಇದೆ, ಆಯ್ತಾ? ಅದು ನಾವು ಸ್ವಲ್ಪ ಇವತ್ತು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡ್ತೀವಿ, ಆಯ್ತಾ? ಇಲ್ಲಿ ಒಂದು ಪದ್ಧತಿ ಇದೆ, ಅದು ನಾನು ಹೇಳ್ಕೊಡಕ್ಕೆ ಇವತ್ತು ಪ್ರಯತ್ನ ಮಾಡೋದು. ಅದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕೇಳ್ತೀವಿ. ಇತ್ತೀಚಿನ ಸಮಯದಲ್ಲಿ ತಜ್ಞರು, ಸೈಂಟಿಸ್ಟ್ಗಳು, ಶಾಸ್ತ್ರವೇತ್ತಗಳು ಇದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ಅದ್ರ ಹೆಸರೇನು? ನ್ಯೂರೋಪ್ಲಾಸ್ಟಿಸಿಟಿ. ಅರ್ಥ ಆಯ್ತಾ? ಏನ್ ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ, ಇದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂದ್ರೆ, ಒಂದು ರೀತಿಯಲ್ಲಿ ಸೈಕಾಲಜಿ ಮತ್ತೆ ನ್ಯೂರೋ ಸೈನ್ಸ್ ಎರಡನ್ನು ಸೇರಿಸ್ಕೊಂಡು ಕೆಲಸ ಮಾಡೋದು, ಆಯ್ತಾ? ಇದ್ರ ಒಂಥರ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೆ ಒಂದು ಸೈಕಲಾಜಿಕಲ್, ಇನ್ನೊಂದು ಬ್ರೈನ್ ಅಂದ್ರೆ ನ್ಯೂರೋ. ಆ ನ್ಯೂರೋ ಸೈನ್ಸ್ ಇದೆಲ್ಲ, ಬ್ರೈನ್ ಸಂಬಂಧಿತ ಪ್ರತಿಯೊಂದು ಮಾಹಿತಿ ಕೊಡುವಂತ ನ್ಯೂರೋ ಸೈನ್ಸ್ ಎರಡು ಮಿಕ್ಸ್ ಮಾಡಿದ್ರೆ ಅದು ಬರೋದೇ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ.
ಯಾವ ತರ ಅಂದ್ರೆ ನಮ್ಮ ಏನೇನು ಫಿಸಿಕಲ್ ಅಂದ್ರೆ ಒಂದು ರೀತಿಯಲ್ಲಿ ನಮ್ಮ ಬ್ರೈನ್ ಅಲ್ಲಿ ಫಂಕ್ಷನಲ್ ಮ್ಯಾಪ್ಸ್ ಅಂತ ಇರತ್ತೆ. ಆಯ್ತಾ? ಫಂಕ್ಷನಲ್ ಮ್ಯಾಪ್ಸ್ ಅದನ್ನು ಉಪಯೋಗಿಸ್ತಾ ಇದ್ರೆ ಅಂದ್ರೆ ನಾವು ಅದು ಪ್ರಕಾರ ನಮ್ಮ ಬ್ರೈನ್ ಅಲ್ಲಿ ಒಂದು ಫಂಕ್ಷನಲ್ ಮ್ಯಾಪ್ಸ್ ಅಂತ ಕ್ರಿಯೇಟ್ ಆಗ್ತಾ ಇರ್ತದೆ. ಆಯ್ತಾ? ಸೊ ಅದು ಪ್ರತ್ಯೇಕವಾಗಿ ಅದು ಡೆವಲಪ್ ಆಗ್ತಾ ಬರ್ತದೆ. ಆದ್ರಿಂದ ನಾವು ಏನ್ ಮಾಡ್ತೀವೋ ಆ ಕೆಲಸಗಳ ಮೇಲೆ ಆಧಾರ ಆಗಿ ಬ್ರೈನ್ ಅಲ್ಲಿ ಅಂತ ಒಂದು ಸಪರೇಟ್ ಮ್ಯಾಪ್ಸ್ ಡೆವಲಪ್ ಆಗ್ತಾ ಬರ್ತದೆ. ಆಯ್ತಾ? ಅವಾಗ ಏನಂತಂದ್ರೆ ನಮ್ಮ ಬ್ರೈನ್ ಅಲ್ಲಿ ಕಂಟಿನ್ಯೂಸ್ ಅಂದ್ರೆ ನಿರಂತರ ಚೇಂಜಸ್ ಆಗ್ತಾ ಇರ್ತದೆ. ಯಾವ ರೀತಿಯಲ್ಲಿ ಅಂತಂದ್ರೆ ನಾವು ಮಾಡುವಂತ ಕೆಲಸಗಳ ಮೇಲೆ ಆಧಾರ ಆಗಿ. ಉದಾಹರಣೆಗೆ ನಾವು ಒಂದು ಧ್ಯಾನ ಮಾಡ್ತಾ ಇದ್ದೀವಿ ಅನ್ಕೊಳ್ಳಿ, ಅದು ಪ್ರಕಾರ ಬ್ರೈನ್ ಅಲ್ಲಿ ಚೇಂಜಸ್ ಬರ್ತಾ ಇರ್ತದೆ. ಇಲ್ಲ ಅಂದ್ರೆ ಒಂದು ಹೊಸ ಭಾಷೆ ಕಲಿತಾ ಇದೀವಿ, ಇಲ್ಲ ಅಂದ್ರೆ ಒಂದು ಹೊಸದಾಗಿ ಡ್ರೈವಿಂಗ್ ಕಲಿತಾ ಇದೀವಿ. ಆಯ್ತಾ? ಒಂದು ಹೊಸ ಹ್ಯಾಬಿಟ್ ಕಲಿತಾ ಇದ್ವಿ, ಹೊಸ ಹೊಸ ಎಕ್ಸ್ಪೀರಿಯನ್ಸ್ ತಗೊಂತಾ ಇದ್ವಿ. ಈ ರೀತಿಯಲ್ಲಿ ಮಾಡುವಾಗ ಏನಾಗತ್ತೆ ಗೊತ್ತಾ, ಅಲ್ಲಿ ಬ್ರೈನ್ ಅಲ್ಲಿ ಹೊಸ ಹೊಸ ಕನೆಕ್ಷನ್ಸ್ ಫಾರ್ಮ್ ಆಗತ್ತೆ. ಆಯ್ತಾ? ಈಗ ನಮ್ಗೆ ಗೊತ್ತಿಲ್ಲದೆ ಒಂದು ಯಾವುದೋ ಹೊಸ ಸಬ್ಜೆಕ್ಟ್ ಕಲಿತಾ ಇದೆ ಅಂತ ಇಟ್ಕೊಳ್ಳಿ. ಇವತ್ತು ನಾವೆಲ್ಲರೂ ಕೂತ್ಕೊಂಡು ಹೊಸ ಸಬ್ಜೆಕ್ಟ್ ನ್ಯೂರೋಪ್ಲಾಸ್ಟಿಸಿಟಿ ಕಲಿತಾ ಇದೆ ಅಂತ ಇಟ್ಕೊಳ್ಳಿ. ತಕ್ಷಣ ಏನಾಗುತ್ತೆ ಅಂದ್ರೆ ಬ್ರೈನ್ ಒಳಗಡೆ ಹೊಸ ಕನೆಕ್ಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ಅದೇ ಹೊಸ ಅಂದ್ರೆ ನ್ಯೂರಲ್ ಪಾತ್ ವೇಸ್ ಅಂತ ಹೇಳ್ತೀವಿ ನಾವು. ಆಯ್ತಾ? ಬರ್ಕೊಳ್ಳಿ, ನ್ಯೂರಲ್ ಪಾತ್ ವೇಸ್ ಇದು ಕ್ರಿಯೇಟ್ ಆಗ್ತಾನೆ ಇರ್ತದೆ ನಿರಂತರ. ನೀವೇನು ಕಲಿತಾ ಇದ್ರೆ ಅದ್ರ ಪ್ರಕಾರ ಒಳಗಡೆ ಕ್ರಿಯೇಟ್ ಆಗ್ತಾ ಇರ್ತದೆ. ಮತ್ತೆ ಅದು ಡಿಲೀಟು ಮಾಡ್ಬೋದು, ಅದು ಬೇರೆ ವಿಷಯ. ಆಯ್ತಾ? ಅಂದ್ರೆ ಅದು ತೊಲಗಿಸ್ಕೋಬಹುದು. ಬಟ್ ನಾವು ಏನು ಕಲಿತಾ ಇದ್ರೆ ಹೊಸ ಹೊಸ ವಿಷಯಗಳು, ಹೊಸ ಹೊಸ ನ್ಯೂರಲ್ ಪಾತ್ಸ್ ಅಂತಂದ್ರೆ ಅದು ಮ್ಯಾಪ್ಸ್ ಅಂತ ಹೇಳ್ತೀವಿ, ಒಂಥರ ಗೂಗಲ್ ಮ್ಯಾಪ್ಸ್ ತರ ಬ್ರೈನ್ ಒಳಗಡೆ ಆ ರೀತಿಯಲ್ಲಿ ಪ್ರತಿನಿತ್ಯ ನಿರಂತರ ನಡೆಯುವುದು. ಹೊಸ ಭಾಷೆ ಕಲಿಯೋದು, ಹೊಸ ಸ್ಕಿಲ್ ಯಾವ್ದನ ಒಂದು ಹೊಸದಾಗಿ ಮ್ಯೂಸಿಕ್ ಕಲಿಯೋದು ಅಲ್ವಾ, ಹೊಸ ಸಬ್ಜೆಕ್ಟ್ ತಿಳ್ಕೊಂಡದ್ದು, ಏನೇ ಮಾಡಿದ್ರು ಹೊಸ ನ್ಯೂರಲ್ ಪಾತ್ಸ್ ಕ್ರಿಯೇಟ್ ಆಗ್ತಾ ಇರ್ತದೆ. ಆ ರೀತಿಯಲ್ಲಿ ನಮ್ಮ ಬ್ರೈನ್ ಒಳಗಡೆ ಆ ರೀತಿಯಲ್ಲಿ ಚೇಂಜಸ್ ನಡೀತಾ ಇರ್ತದೆ. ಅರ್ಥ ಆಯ್ತಾ? ಇದು ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಸೊ ಇದು ಇನ್ನೊಂದು ಏನಂದ್ರೆ, ನಮ್ಗೆ ನಮ್ಮ ಒಳಗಡೆ ಒಂದು ಸ್ಟ್ರೆಸ್ ಇರುತ್ತೆ, ಯಾವುದೋ ಒಂದು ಕ್ಲೈಮೇಟ್ ಬರುತ್ತೆ ಅಲ್ವಾ. ಸೊ ಈ ನ್ಯೂರೋಪ್ಲಾಸ್ಟಿಸಿಟಿ ವರ್ಕ್ ಮಾಡೋದಲ್ಲಿ ಸ್ವಲ್ಪ ಒಂದು ಮೂರು ಅಂದ್ರೆ ಮೂರು ವಿಧಗಳಿದೆ. ಈ ನ್ಯೂರೋಪ್ಲಾಸ್ಟಿಸಿಟಿ ಹೇಗೆ ವರ್ಕ್ ಆಗ್ತಂದ್ರೆ, ನೆನ್ಪಿಟ್ಕೊಳ್ಳಿ, ನಾವು ನಾವು ಈಗ ಏನೇನು ಕಲಿತಾ ಇರ್ತೀವಿ, ರೆಗ್ಯುಲರ್ ಆಗಿ ಏನ್ ಮಾಡ್ತಾ ಇರ್ತೀವಿ, ಒಂಥರ ರಿಪೀಟ್ ಮಾಡ್ತಾ ಇರ್ತೀವಿ ನೋಡಿ. ರಿಪೀಟ್ ಅಂದ್ರೆ ಉದಾಹರಣೆಗೆ ಡ್ರೈವಿಂಗ್, ನಾವು ಪ್ರತಿದಿನ ಡ್ರೈವಿಂಗ್ ಮಾಡ್ತಾ ಇರ್ತೀವಿ ಅಲ್ವಾ. ಪ್ರತಿದಿನ ಮ್ಯೂಸಿಕ್ ಅನ್ನು ಪ್ಲೇ ಮಾಡ್ತಾ ಇರ್ತೀವಿ. ಸೊ ಈ ರೀತಿಯಲ್ಲಿ ಏನೇನು ನಾವು ಪ್ರತಿದಿನ ಮಾಡ್ತಾ ಹೋಗ್ತೀವೋ ಅದು ಬ್ರೈನ್ ಅಲ್ಲಿ ಸ್ಟ್ರಾಂಗ್ ಆಗಿ ಆ ನ್ಯೂರಲ್ ಪಾತ್ಸ್ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಗತ್ತೆ. ಆಯ್ತಾ? ಅದನ್ನು ಒಂದು ಸ್ಟೆಪ್. ಅದು ಅಂದ್ರೆ ಇರೋಂತ ಇರೋಂತ ಆ ನ್ಯೂರಲ್ ಪಾತ್ಸ್ ಏನು ಕ್ರಿಯೇಟ್ ಆಗಿರ್ತದೋ ಅದನ್ನು ಬಲವಾಗಿ ಮಾಡ್ಕೊಳ್ಳಿ, ಅದು ಒಳ್ಳೇದಾದ್ರೆ. ಆಯ್ತಾ? ಅದು ಸರಿಲ್ಲ ಅಂತಂದ್ರೆ ಬಿಟ್ಬಿಡಿ. ಯಾವುದು ನಿಮ್ಗೆ ಬೇಡವ ಅಂತ ಇತ್ತು ಅದನ್ನೇನ್ ಮಾಡ್ಬೇಕಂದ್ರೆ ಇಸ್ಕೋಬೇಕು, ರಿಪೀಟ್ ಮಾಡಬಾರ್ದು. ನೆನ್ಪಿಟ್ಕೊಳ್ಳಿ, ನಮ್ಮ ಬ್ರೈನ್ ಒಳಗಡೆ ಅಂದ್ರೆ ಸೃಷ್ಟಿ ಆಗುವಂತ ನ್ಯೂರಲ್ ಪಾತ್ಸ್ ಏನಿದೆಯೋ, ನಾವು ಯಾವ್ದನ್ನು ರಿಪೀಟ್ ಮಾಡ್ತಾ ಇರ್ತೀವೋ ನಿತ್ಯವಾಗಿ, ಆಲೋಚನೆಗಳಾಗ್ಲಿ ಕೆಲಸಗಳಾಗ್ಲಿ ನಮ್ಮ ನಿತ್ಯ ಜೀವನದಲ್ಲಿ, ಅದನ್ನು ನ್ಯೂರಲ್ ಪಾತ್ಸ್ ಪರ್ಮನೆಂಟ್ ಆಗಿ ಕ್ರಿಯೇಟ್ ಆಗ್ತವೆ. ಅದನ್ನ ಮತ್ತೆ ತೊಲಗಿಸ್ಕೋಬೇಕಂದ್ರೆ ಅದು ದೊಡ್ಡ ಪ್ರಕ್ರಿಯೆ. ಮತ್ತೆ ಅದಕ್ಕೆ ಕೇರ್ಫುಲ್ ಆಗಿ ಏನ್ ಬೇಕೋ ಅದನ್ನು ಮಾತ್ರ ಕ್ರಿಯೇಟ್ ಮಾಡ್ತಾ ಹೋಗಿ. ಆಯ್ತಾ? ಆ ನ್ಯೂರಲ್ ಕನೆಕ್ಷನ್ಸ್ ಸ್ಟ್ರಾಂಗ್ ಆಗ್ತವೆ. ಎರಡನೇದು, ಹೊಸ ಹೊಸ ನ್ಯೂರಲ್ ಪಾತ್ಸ್ ಕ್ರಿಯೇಟ್ ಮಾಡ್ಕೋಬಹುದು, ನಾವು ಅವಕಾಶ ಇದೆ. ಅರ್ಥ ಆಯ್ತಾ? ಅಂತಂದ್ರೆ ನಾವು ಏನೇನು ಹೊಸ ಲ್ಯಾಂಗ್ವೇಜ್ ಕಲಿಯೋದು, ಹೊಸ ಡ್ರೈವಿಂಗ್ ಕಲಿಯೋದು, ಹೊಸ ಯೋಜನೆ ತಗೊಂಡೋದು, ಇವೆಲ್ಲ ಮಾಡಿದ್ರೆ ಮತ್ತೆ ನಿಮ್ಮ ಇದು ಹೇಗೆ ಅಂತಂದ್ರೆ, ಈಗ ನಮ್ಮ ಉದಾಹರಣೆಗೆ ಮನೆಯಲ್ಲಿ ಈ ಆಟ ಆಡ್ಕೊಳ್ಳೋ ವಸ್ತುಗಳು ಇರ್ತದಲ್ಲ, ಮಕ್ಕಳು ಹೊಸ ಹೊಸ ಆಟ ವಸ್ತುಗಳು ಮತ್ತೆ ಒಳಗಡೆ ಸೇರ್ಕೊಂಡ್ರೆ ಹೆಂಗಿರ್ತದೆ, ಆ ರೀತಿಯಲ್ಲಿ ಬ್ರೈನ್ ಅಲ್ಲಿ ಏನೇ ಹೊಸ ವಿಷಯ ಕಲಿತಾ ಇದ್ರೆ ಆ ಹೊಸ ನ್ಯೂರಲ್ ಪಾಸ್ ಸ್ಟಾರ್ಟ್ ಆಗ್ತದೆ ಆಟೋಮೆಟಿಕ್ ಆಗಿ. ಆಯ್ತಾ? ಅದಕ್ಕೆ ಆ ರೀತಿಯಲ್ಲಿ ಮಾಡ್ಕೊಳಕ್ ಅವಕಾಶ ಇದೆ. ಆಮೇಲೆ ಇನ್ನೊಂದೇನಂದ್ರೆ, ಏನೇನು ಬೇಡವಿಲ್ಲದೋ ಅದೆಲ್ಲ ತೊಲಗಿಸ್ಕೋಬಹುದು, ಅದು ಮೂರನೇದು. ಇದು ನ್ಯೂರಲ್ ಪಾತ್ ವೇಸು ಆ ರೀತಿಯಲ್ಲಿ ಕ್ರಿಯೇಟ್ ಆಗ್ತದೆ. ಅರ್ಥ ಆಯ್ತಾ? ಅಂತಂದ್ರೆ ಸಪೋಸ್ ನಮ್ಗೆ ಏನು ಬೇಡ ಅಂತಂದ್ರೆ ಅದನ್ನು
ತೊಲಗಿಸ್ಕೋಬೇಕು. ಆ ಬ್ರೈನು ತೊಲಗಿಸ್ತದೆ ಆಟೋಮೆಟಿಕ್ ಆಗಿ ಅನ್ನೆಸರಿ ಇದ್ರೆ. ಆಯ್ತಾ? ಸೊ ಉದಾಹರಣೆಗೆ, ಸೊ ನಮಗೆ ನಮ್ಮ ಹಿಂದಿನ ಜೀವನದಲ್ಲಿ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು? ಯಾವುದೇ ಆಹಾರ ಬೇಕಂದ್ರೆ ಬೇಟಕ್ಕೆ ಹೋಗ್ಬೇಕು ಅಲ್ವಾ? ಬೇಟಕ್ಕೆ ಹೋಗ್ಬೇಕು, ಅರಣ್ಯಕ್ಕೆ ಹೋಗ್ಬೇಕು, ಆತರ ಇತ್ತಲ್ಲ. ಈಗ ಅವೆಲ್ಲ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ಆ ಹ್ಯಾಬಿಟ್ಸ್ ಎಲ್ಲ ಹೋಗ್ಬಿಟ್ಟಿದೆ ನೋಡಿ. ಅದಕ್ಕೆ ಆ ನ್ಯೂರಲ್ ಪಾತ್ ನಮ್ಮಲ್ಲಿ ಇಲ್ಲ ಅದು. ಆ ರೀತಿಯಲ್ಲಿ ಏನೇನ್ ನಮ್ಗೆ ಬೇಡ ಅಂತಂದ್ರೆ ಅದನ್ನ ನಾವು ಪ್ರಾಕ್ಟೀಸ್ ಸ್ಟಾಪ್ ಮಾಡ್ಬೇಕು. ನಿತ್ಯ ಸಡನ್ ಅಂದ್ರೆ ಸಪೋಸ್ ನಮ್ಗೆ ಇಂಥದ್ದು ಬೇಡ ಅಂತಂದ್ರೆ ನಮ್ಮ ಜೀವನದಲ್ಲಿ, ಅದು ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡೋದು ಸ್ಟಾಪ್ ಮಾಡಿ, ಮಾತಾಡೋದು ಸ್ಟಾಪ್ ಮಾಡಿ, ಮಾಡೋದು ಸ್ಟಾಪ್ ಮಾಡಿ. ಇಲ್ಲ ಅಂದ್ರೆ ಆ ನ್ಯೂರಲ್ ಪಾತ್ಸ್ ಡಿಲೀಟ್ ಆಗೋದಿಲ್ಲ. ನ್ಯೂರಲ್ ಪಾತ್ಸ್ ಡಿಲೀಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ? ನಿಮ್ಮ ಜೀವನದಲ್ಲಿ ಪದೇ ಪದೇ ಅದು ನಿಮ್ಮನ್ನು ರಿಪೀಟ್ ಮಾಡಿಸ್ತದೆ, ಮತ್ತೆ ನಿಮ್ಗೆ ತೊಂದರೆಗಳಾಗ್ತದೆ. ಆಯ್ತಾ? ಅದಕ್ಕೋಸ್ಕರ ನಮ್ಗೆ ಯಾವ್ದ್ಯಾವ್ದು ಬೇಡ ಅಂತಂದ್ರೆ ಅದೇನ್ ಮಾಡ್ಬೇಕು ನಾವು? ಅದನ್ನು ಪ್ರಾಕ್ಟೀಸ್ ಮಾಡೋದು ಸ್ಟಾಪ್ ಮಾಡಿ, ಅಭ್ಯಾಸ ಮಾಡೋದು ಸ್ಟಾಪ್ ಮಾಡಿ. ಅಷ್ಟೇ ಬೇಕಾಗಿರೋದು. ಆಯ್ತಾ? ಅದು ನೆನ್ಪಿಟ್ಕೊಳ್ಳಿ. ಅದಕ್ಕೆ ಸೊ ನಾವು ಮನಸ್ಸಲ್ಲಿರುವಂತ ಅದ್ಭುತವಾದ ಸಂಕಲ್ಪಗಳಿಂದ, ಆಯ್ತಾ, ನಮ್ಮ ಮೈಂಡ್ ಅಲ್ಲಿ, ಬ್ರೈನ್ ಅಲ್ಲಿ ಹೊಸ ಹೊಸ ನಾವು ಏನೇನ್ ಸಂಕಲ್ಪಗಳು ಇಟ್ಕೊಳ್ತೇವೋ ಅದ್ರ ಪ್ರಕಾರ ನಮ್ಮ ಬ್ರೈನ್ ಅಲ್ಲಿ ಈ ನ್ಯೂರಲ್ ಪಾತ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಅದು ನೆನ್ಪಿಟ್ಕೊರಿ. ಆಯ್ತಾ? ಸೊ ಈ ರೀತಿಯಲ್ಲಿ ಸೊ ನಾವ್ ಏನೇ ಸಾಧಿಸ್ಬೇಕಂದ್ರೆ ಒಳ್ಳೆ ಸಂಕಲ್ಪಗಳು ಇಟ್ಕೊಂಡ್ರೆ ಅದ್ರ ಪ್ರಕಾರ ಬ್ರೈನು ಒಳಗಡೆ ಮ್ಯಾಪಿಂಗ್ ಸ್ಟಾರ್ಟ್ ಆಗತ್ತೆ. ಬ್ರೈನ್ ಅಲ್ಲಿ ಏನ್ ಮ್ಯಾಪಿಂಗ್ ಸ್ಟಾರ್ಟ್ ಆಗತ್ತೋ ಅದೇ ಸೃಷ್ಟಿ ಮಾಡೋದು ಶುರು ಆಗತ್ತೆ. ಆಯ್ತಾ? ಆದ್ರೆ ಒಂದು ನೆನಪಿಟ್ಕೊಳ್ಳಿ, ಯಾವುದೇ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ನಾವು ಏನೇ ಸೃಷ್ಟಿ ಮಾಡ್ಬೇಕಂದ್ರೆ ಬಹುಶಃ ಓನ್ಲಿ ಸಂಕಲ್ಪಗಳು ಸಾಕಾಗೋದಿಲ್ಲ. ಸಂಕಲ್ಪಗಳು ಮಾತ್ರ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ಅದಕ್ಕೆ ಏನ್ ಜೋಡಿಸ್ಕೋಬೇಕಂದ್ರೆ ಅದಕ್ಕೊಂದು ಆಕ್ಷನ್ ಜೋಡಿಸ್ಕೋಬೇಕು. ಈಗಾಗಲೇ ಮುಂಚೆನೆ ಹೇಳಿದ್ದೀನಿ, ಓನ್ಲಿ ದ ಮ್ಯಾನಿಫೆಸ್ಟೇಷನ್ ವಿತೌಟ್ ಆಕ್ಷನ್ ಇಸ್ ಎ ಲೇಜಿ ಮ್ಯಾನ್ಸ್ ಡ್ರೀಮ್ ಅಂತ ಹೇಳ್ತೀವಿ ನಾವು. ಆಯ್ತಾ? ಮ್ಯಾನಿಫೆಸ್ಟೇಷನ್ ವಿತೌಟ್ ಆಕ್ಷನ್ ಈಸ್ ದಿ ಲೇಜಿ ಮ್ಯಾನ್ಸ್ ಡ್ರೀಮ್. ಅಂದ್ರೆ ಅರ್ಥ ಏನು? ಅಂದ್ರೆ ಒಂದು ಲೇಜಿ ಮ್ಯಾನ್ ಏನ್ ಮಾಡ್ತಾನೆ, ಒಂದು ಸೋಮರಿ ಏನ್ ಮಾಡ್ತಾನೆ? ಸುಮ್ಮನೆ ಕೂತ್ಕೊಂಡು ಅಲ್ಲಿಗೆ ಬರ್ಬೇಕು ಅವನಿಗೆ. ಆ ರೀತಿಯಲ್ಲಿ ಆಗ್ಬಾರ್ದು ನಾವು. ಅಂದ್ರೆ ಸಂಕಲ್ಪಗಳು ಒಳ್ಳೇದಿದೆ, ಬ್ರೈನ್ ಅಲ್ಲಿ ಸಂಕಲ್ಪಗಳು ಇಟ್ಕೊಂಡಿದ್ವಿ, ನ್ಯೂರಲ್ ಪಾತ್ಸ್ ಡೆವಲಪ್ ಆಗ್ತಾ ಇದೆ, ಕರೆಕ್ಟ್, ಸೃಷ್ಟಿ ಆಗತ್ತೆ. ಬಟ್ ಆದ್ರೆ ನಿಮ್ಗೆ ಆ ಜೊತೆಗೆ ಏನಿರ್ಬೇಕಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಆಕ್ಷನ್ ಜೋಡಿಸ್ಕೋಬೇಕು. ಅಂದ್ರೆ ಒಂದು ಕೆಲಸ ಇರಬೇಕು ಕೈಯಲ್ಲಿ. ಆಯ್ತಾ? ಕೆಲಸ ಜೊತೆಗೆ ಇಂಟೆನ್ಷನ್ಸ್, ಅವಾಗ ಕರೆಕ್ಟ್ ಆಗಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಇಷ್ಟೇ ಬೇಕಾಗಿರೋದು ಜೀವನದಲ್ಲಿ. ಆಯ್ತಾ? ಸೊ ಅದಕ್ಕೂ ಸೊ ಇಂಟೆನ್ಷನ್ಸ್ ಇರಬೇಕು, ಜೊತೆಗೆ ಕೆಲಸದಲ್ಲಿ ತೊಡಗಿಸ್ಕೋಬೇಕಾಗತ್ತೆ. ಆಯ್ತಾ? ಸೊ ಅವಾಗ ಏನಾಗತ್ತಂದ್ರೆ ನಮ್ಮಲ್ಲಿ ಒಳ್ಳೆ ವೈಬ್ರೇಷನ್ಸ್ ಫಾರ್ಮ್ ಆಗತ್ತೆ. ಆ ವೈಬ್ರೇಷನ್ ಅನುಗುಣವಾಗಿ ನಮ್ಮ ಆಚೆ ಕಡೆ ಅಂದ್ರೆ ಬಾಹ್ಯ ಪ್ರಪಂಚದಲ್ಲಿ ನಮ್ಗೆ ಸೃಷ್ಟಿ ಆಗ್ತಾ ಹೋಗ್ತದೆ. ಎರಡು ಇಂಪಾರ್ಟೆಂಟ್. ಒಂದು ಸಂಕಲ್ಪಗಳು, ಎರಡನೇದು ಒಂದು ಕರ್ಮ, ಒಂದು ಕೆಲಸ ಅನ್ನೋದು ಮಾಡ್ತಾ ಹೋಗ್ಬೇಕಾಗತ್ತೆ. ಆಯ್ತಾ? ಈ ರೀತಿ ಮಾಡ್ಬೇಕು ನಾವು ಅಂತಂದ್ರೆ ನಿಮ್ಮ ಅಂದ್ರೆ ನಾವು ನಮ್ಮ ಒಳಗಡೆ ವೈಬ್ರೇಷನ್ಸ್ನು ಎಷ್ಟು ಚೆನ್ನಾಗಿ ಮಾಡ್ತೀವೋ, ನಮ್ಮ ದೇಹದಲ್ಲಿ, ಅಂದ್ರೆ ನಮ್ಮ ಇಡೀ ಮಾನವ ವ್ಯವಸ್ಥೆಯಲ್ಲಿ ಅದ್ಭುತವಾದ ವೈಬ್ರೇಷನ್ಸ್ ಸೃಷ್ಟಿ ಮಾಡ್ತಾ ಇದ್ರೆ ನಮ್ಗೆ ಆಚೆ ಕಡೆನೂ ಅದ್ಭುತವಾದ ರಿಸಲ್ಟ್ಸ್ ನಾವು ಪಡೆಯಬಹುದು. ಅದು ಪ್ರಧಾನವಾಗಿ. ಸ್ವಲ್ಪ ಟೆಕ್ನಿಕ್ಸ್ ಇದೆ, ಈ ವೈಬ್ರೇಷನ್ ಸರಿಪಡಿಸ್ಕೊಂಡಕ್ಕೆ ಒಂದು ಸ್ವಲ್ಪ ಟೆಕ್ನಿಕ್ಸ್ ಇದೆ. ಅದನ್ನ ಇವತ್ತು ಹೇಳಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ, ಸಂಭಾಷಣೆ. ಏನಾಗ್ತದೆ ಅಂದ್ರೆ ಯಾವಾಗ್ಲೂ ನೋಡ್ಕೊಳ್ಳಿ, ನಮ್ಮಲ್ಲಿರುವಂತ ಆ ವೈಬ್ರೇಷನ್ಸ್ ಅನ್ನು ಸರಿಪಡಿಸ್ಕೊಂಡ ವಿಧಾನ ನಮ್ಗೆ ಗೊತ್ತೇ ಇಲ್ಲ. ಇದು ಪ್ರಧಾನವಾಗಿ ಪ್ರಾಬ್ಲಮ್ ನಮ್ಗೆ. ಆಯ್ತಾ? ಅಂದ್ರೆ ಸಂಕಲ್ಪಗಳು ಹೇಗೆ ಇಟ್ಕೋಬೇಕು, ಆ ಸಂಕಲ್ಪಗಳ ಪ್ರಕಾರ ವೈಬ್ರೇಷನ್ಸ್ ಅರ್ಥ ಬರ್ತಾ ಇರ್ತದೆ. ಆದ್ರೆ ಆ ವೈಬ್ರೇಷನ್ಸ್ ಅನ್ನು ಒಳಗಡೆ ಈಗಾಗಲೇ ಎಷ್ಟೋ ನೆಗೆಟಿವ್ ಸಂಕಲ್ಪಗಳು ಹೋಗಿರ್ತವೆ, ನಮ್ಮ ಆಂತರಾಳದಲ್ಲಿ, ಮನೋಮಯ ಕೋಶದಲ್ಲಿ ಸಿಕ್ಕಾಕೊಂಡಿರ್ತವೆ ಎಲ್ಲ ಅಲ್ವಾ? ಅನೇಕ ನೆಗೆಟಿವ್, ನಕಾರಾತ್ಮಕ ಥಾಟ್ಸು, ನಕಾರಾತ್ಮಕ ವೈಬ್ರೇಷನ್ಸ್ ಈಗಾಗಲೇ ಒಳಗಡೆ ಸೇರ್ಕೊಂಡಿದೆ, ಸಂಗ್ರಹಣ ಆಗಿದೆ. ಅದನ್ನೆಲ್ಲ ತೊಲಗಿಸ್ಕೊಂತ ಇದ್ರೇನೆ ಅದೆಲ್ಲ ನೀವು ತೊಲಗಿಸ್ಕೋಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ಒಂಥರ ನಕಾರಾತ್ಮಕ ಅಂದ್ರೆ ಈ ಭೌತಿಕವಾಗಿ ನಮ್ಮ ಒಳಗಡೆ ಅನೇಕ ಬ್ಲಾಕ್ಸ್ಗಳು ಕ್ರಿಯೇಟ್ ಆಗಿರ್ತದೆ. ಅಂದ್ರೆ ನಾವು ತಿನ್ನೋ ಆಹಾರ, ನಾವು ಎಲ್ಲಿ ಜೀವನ ಮಾಡ್ತಾ ಇದೀವಿ, ನಮ್ಮ ಸುತ್ತ ಇರುವಂತ ವಾತಾವರಣ, ಇದರಿಂದನೂ ನಮ್ಮ ದೇಹದಲ್ಲಿ ಅನೇಕ
ಭೌತಿಕವಾಗಿ ಅನೇಕ ಬ್ಲಾಕ್ಸ್ ಕ್ರಿಯೇಟ್ ಆಗಿರ್ತದೆ, ಟಾಕ್ಸಿನ್ಸ್ ಉತ್ಪನ್ನ ಆಗಿರ್ತದೆ. ಅದೊಂದು ಪ್ರಾಬ್ಲಮ್. ಎರಡನೇದು, ಮಾನಸಿಕವಾಗಿ ನಾವು ಮಾಡಿರುವಂತ ನಕಾರಾತ್ಮಕ ಚಿಂತಗಳಿಂದ, ನೆಗೆಟಿವ್ ಥಿಂಕಿಂಗ್ ಇಂದ, ನಾವು ಮಾಡುವಂತ ನೆಗೆಟಿವ್ ಥಿಂಕಿಂಗ್ ಇಂದ ನಮ್ಮ ಮನೋಮಯ ಕೋಶದಲ್ಲಿ ಈಗಾಗಲೇ ಮೂರನೇ ಶರೀರದಲ್ಲಿ ಈ ನಕಾರಾತ್ಮಕ ವಿಷಯಗಳು ಎಲ್ಲ ಸೇರ್ಕೊಂಡಿರ್ತವೆ. ಇದೆಲ್ಲ ಸೇರ್ಕೊಂಡು ಏನ್ ಮಾಡ್ತದೆ ಅಂದ್ರೆ ಭೌತಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಕುಗ್ಗೋಗತ್ತೆ. ಅಂದ್ರೆ ನಮ್ಮ ಹೆಲ್ತ್ ಪೂರ್ತಿ ಅದು ಕುಗ್ಗೋಗತ್ತೆ. ಯಾಕಂದ್ರೆ ಎರಡು ವೈಬ್ರೇಷನ್ ಸರಿ ಇಲ್ಲ, ಭೌತಿಕ ವೈಬ್ರೇಷನ್ ಸರಿ ಇಲ್ಲ, ಮಾನಸಿಕ ವೈಬ್ರೇಷನ್ ಸರಿ ಇಲ್ಲ, ಎರಡು ಕೆಟ್ಟೋಗಿದೆ. ಆಯ್ತಾ? ಅವಾಗ ನಿಮ್ಗೆ ಏನ್ ಬರುತ್ತೆ ಫಲಿತ ಖಂಡಿತವಾಗಿ ನಕಾರಾತ್ಮಕವಾಗಿರುತ್ತೆ. ನಿಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಆಯ್ತಾ? ನೀವು ಮಾಡೋದ್ರಲ್ಲಿ ಯಾವ ಕೆಲಸದಲ್ಲಿ ರಿಸಲ್ಟ್ ಬರೋದಿಲ್ಲ. ಸೊ ಇಂಥ ಅನೇಕ ವಿಷಯಗಳು ಆಗ್ತಾ ಇರ್ತದೆ. ಇದು ಸ್ವಲ್ಪ ನೆನಪಿಟ್ಕೊಳ್ಳಿ ದಯವಿಟ್ಟು. ಆಯ್ತಾ? ಸರಿ, ಇದನ್ನು ಸರಿಪಡಿಸ್ಕೋಬೇಕಂದ್ರೆ ಸ್ವಲ್ಪ ಸ್ಟೆಪ್ಸ್ ನೋಡೋಣ. ಇವತ್ತು ಆದಷ್ಟು ಮಾನಸಿಕವಾಗಿ ಏನೇನು ಮಾಡ್ಕೋಬಹುದು ಅಂತ ಸ್ವಲ್ಪ ಸ್ಟೆಪ್ಸ್ ತಿಳ್ಕೊಂಡು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಭೌತಿಕವಾಗಿ ನಮ್ಮ ಒಳಗಡೆ ಆ ಟಾಕ್ಸಿಸಿಟಿಯನ್ನು, ಆ ಟಾಕ್ಸಿನ್ಸ್ ಅನ್ನು ತೊಲಗಿಸಿಕೊಂಡ ವಿಧಾನಗಳು ಅನೇಕವಿದೆ. ಈಗಾಗಲೇ ಸ್ವಲ್ಪ ಹೇಳಿದ್ವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಹೆಚ್ಚಾಗಿ ತಿಳ್ಕೊಳ್ಳೋಣ. ಮಾನಸಿಕವಾಗಿ ಏನೇನು ಮಾಡ್ಕೋಬಹುದು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ನಮ್ಮ ಮೈಂಡ್ ಅಲ್ಲಿ ಮೊದಲನೇ ಸ್ಟೆಪ್ ನೋಡ್ಕೊಂಡ್ರೆ ನಾವೇನ್ ಮಾಡ್ಬೇಕಂದ್ರೆ ಒಂದು ಡೌನ್ಲೋಡ್ ಅಂಡ್ ಡಿಲೀಟ್ ಅಂತ ಒಂದು ಪ್ರಕ್ರಿಯೆ ಇಟ್ಕೊಳ್ಳಿ. ಯಾವಾಗ ಡೌನ್ಲೋಡ್ ಅಂಡ್ ಡಿಲೀಟ್ ಒಂದು ಪ್ರಕ್ರಿಯೆ. ಏನ್ ಮಾಡ್ತೀವಿ ಡೌನ್ಲೋಡ್ ಡಿಲೀಟ್ ಅಂದ್ರೆ, ನಮ್ಮ ಎಸ್ಪೆಷಲಿ ಮೈಂಡ್ ಅಲ್ಲಿ ಓಡ್ತಾ ಇರೋಂಥ ಆಲೋಚನೆ ಎರಡು ತರ ಇರ್ತದೆ ಅಲ್ವಾ? ಒಂದು, ಪ್ರತಿದಿನ 50,000 80,000 ಆಲೋಚನೆಗಳು ನಡೀತಾ ಇರ್ತದೆ. ಆಯ್ತಾ? ಆ ಆಲೋಚನೆಗಳನ್ನು ಕಡಿಮೆ ಮಾಡಿ, ಮೊದಲನೇ ಸ್ಟೆಪ್. ಎರಡನೇದು ಏನ್ ಮಾಡ್ತೀರಿ ಅಂದ್ರೆ, ಯಾವ್ದ್ಯಾವ್ದು ಬೇಕಾಗಿಲ್ಲ ಅದೆಲ್ಲ ತೊಲಗಿಸಿ ಮೈಂಡಿಂದ. ಇದಕ್ಕೂ ಬೇಕಾಗಿರೋಂಥದ್ದು ಏನು? ಸಿಂಪಲ್ ಟೆಕ್ನಿಕ್, ನಮ್ಮ ಮೆಡಿಟೇಷನ್. ಆಯ್ತಾ? ಪ್ರತಿದಿನ ಮೆಡಿಟೇಷನ್ ಮಾಡಿದ್ರೆ ಏನಾಗುತ್ತೆ? ಆಲ್ಮೋಸ್ಟ್ ಲೈಕ್ ನಿಮ್ಮ ಮೈಂಡ್ ಜೀರೋ ಸ್ಟೇಟ್ಗೆ ಹೋಗುವಾಗ ಅನ್ನೆಸರಿ ಥಾಟ್ಸ್ ಎಲ್ಲ ತೊಲಗಿಸ್ತೀವಿ. ಆಯ್ತಾ? ಹೊಸ ಅನ್ನೆಸರಿ ಥಾಟ್ಸ್ ಯಾವುದು ಅಂದ್ರೆ ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ಥಾಟ್ಸ್ ನಾವು ಆಡ್ ಮಾಡೋದಿಲ್ಲ. ಆದ್ರೆ ಮೆಡಿಟೇಷನ್ ಮಾಡಕ್ಕೂ ತುಂಬಾ ಜನಕ್ಕೆ ಕಷ್ಟ ಇರತ್ತೆ. ಅಂದ್ರೆ ಮೆಡಿಟೇಷನ್ ಮಾಡಕ್ಕೂ ಸ್ಟ್ರಗಲ್ ಆಗ್ತಾ ಇರ್ತಾರೆ. ಸರಿಯಾಗ ಶೂನ್ಯ ಸ್ಥಿತಿ ಬರ್ತಾ ಇಲ್ಲ, ಥಾಟ್ಸ್ ಜೀರೋ ಆಗ್ತಾ ಇಲ್ಲ ಅಂತ ತುಂಬಾ ತುಂಬಾ ಜನ ಆ ಕಂಪ್ಲೇಂಟ್ ಬರ್ತಾ ಇರ್ತದೆ ಅಲ್ವಾ? ಅಂತವ್ರು ಏನ್ ಮಾಡ್ಬೇಕಂದ್ರೆ, ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಮೈಂಡ್ ಅಲ್ಲಿ ಈ ನೆಗೆಟಿವ್ ಥಾಟ್ಸ್ ಇರುತ್ತಲ್ಲ, ಅನೇಕ ಥಾಟ್ಸ್ ಇರ್ತದಲ್ಲ, ಅವಾಗ ಏನ್ ಮಾಡ್ತೀರ ಅಂದ್ರೆ ಅವೆಲ್ಲ ಬರೆದು ಇಟ್ಕೊಳ್ಳಿ. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಈಗ ನಮ್ಗೆ ಅನೇಕ ಕೆಲಸಗಳ ಬಗ್ಗೆ ಅನೇಕ ಆಲೋಚನೆಗಳು ಇರ್ತವೆ ಅಲ್ವಾ? ಮೈಂಡ್ ಫುಲ್ ಲೋಡ್ ಆಗಿರ್ತದೆ. ಆಯ್ತಾ? ಈಗ ನೀವೇನ್ ಮಾಡ್ಬೇಕು, ಒಂದು ನೋಟ್ಬುಕ್ ತಗೊಳ್ಳಿ. ಏನೇನು ಆಲೋಚನೆಗಳು ಪದೇ ಪದೇ ಮಾಡೋದು ಬೇಕಾಗಿಲ್ಲ ಅಂತ ಆಲೋಚನೆಗಳೆಲ್ಲ ಒಂದು ಬುಕ್ಕಲ್ಲಿ ಬರೆದು ಹಂಗೆ ಇಟ್ಕೊಳ್ಳಿ. ಪಕ್ಕಿಟ್ಬಿಡಿ ಆ ಬುಕ್ಕು. ಅಂದ್ರೆ ಒಂದು ಜರ್ನಲ್ ತರ ಇಟ್ಕೊಂಡು, ಒಂದು ಬುಕ್ ತರ ಇಟ್ಕೊಂಡು, ನಿಮ್ಮ ಮೈಂಡಲ್ಲಿ ಈಗಾಗಲೇ ಕೆಲಸದ ಬಗ್ಗೆ, ಹಣಕಾಸು ಬಗ್ಗೆ ಇನ್ನು ಏನೇನೋ ಇಲ್ಲ, ಎಷ್ಟು ಹೊರಗಡೆ ಇಟ್ಕೊಂಡಿರ್ತೀವೋ, ಸ್ಟೋರ್ ಮಾಡ್ಕೊಂಡಿರ್ತೀವೋ ನಮ್ಗೆ ಗೊತ್ತಿಲ್ಲ ಅಲ್ವಾ? ಅದರಲ್ಲಿ ಏನೇನು ಪ್ರತಿ ದಿವಸ ಬೇಕಾಗಿಲ್ಲ ಅಂತ ಅಂದ್ರೆ ಪ್ರತಿ ದಿವಸ ನಾವು ಸಿಗ್ನಲ್ ಈಗ ಕೇಳಿಸ್ತಾ ಇದಲ್ಲ? ಸೊ ಪ್ರತಿ ದಿವಸ ಎಲ್ಲ ಆಲೋಚನೆಗಳು ಉಪಯೋಗಿಸಲ್ಲ. ನಾವು ಪ್ರತಿ ದಿವಸ ಉಪಯೋಗಿಸೋದು ಸ್ವಲ್ಪ ಇರ್ತದೆ ಅಷ್ಟೇ, ಮಿಕ್ಕಿದೆಲ್ಲ ಒಳಗಡೆ ಸ್ಟೋರ್ ಆಗಿರ್ತವೆ ನೋಡಿ. ಅಂತೆಲ್ಲ ಒಂದು ಬುಕ್ಕಲ್ಲಿ ಬರೆದು ಪಾಕಿಟ್ ಬಿಡಿ. ಅವಾಗ ನಿಮ್ಮ ಏನ್ ಗೊತ್ತಾ, ಆಯ್ತು ನಾನು ಬರ್ದಿರ್ತೀನಲ್ಲ, ಡಿಲೀಟ್ ಅಂತ ಹೇಳ್ಬಿಡ್ತದೆ ಅಷ್ಟೇ. ನನಗೆ ಬೇಕಾಗಿಲ್ಲ. ನಾವು ಬೇಕಾದ್ರೆ ಆ ಬುಕ್ ಓಪನ್ ಮಾಡಿ ನೋಡ್ಕೋಬಹುದು ಯಾವಾಗ್ಲೂ ಬೇಕಾದ್ರೆ. ಇದು ಯಾವ ರೀತಿಯಲ್ಲಿ ಅಂದ್ರೆ, ಕಂಪ್ಯೂಟರ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ತಗೊಳ್ಳಿ. ಕಂಪ್ಯೂಟರ್ ಏನ್ ಮಾಡಿ, ನಾವು ಸ್ವಲ್ಪ ಫೈಲ್ಸ್ ಎಲ್ಲ ಕ್ರಿಯೇಟ್ ಆಗಿರೋದು ತುಂಬಾ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ. ಸ್ಪೇಸ್ ಕಡಿಮೆ ಆಗ್ತದೆ ಅಂತ ಆಯ್ತಲ್ಲ, ಏನ್ ಮಾಡ್ತೀರಾ, ಒಂದು ಹಾರ್ಡ್ ಡಿಸ್ಕ್ ತಗೊಂಡ್ ಬರ್ತೀರಾ. ಇದೆಲ್ಲ ತುಂಬಿ ಆ ಹಾರ್ಡ್ ಡಿಸ್ಕ್ ತಗೊಂಡು ಪಕ್ಕ ಇಟ್ಕೊಂತೀರಾ. ಇಲ್ಲಿ ಸ್ಪೇಸ್ ಖಾಲಿ ಆಗ್ಬಿಡ್ತದೆ. ಲೆಫ್ಟ್ ಆಗಿತ್ತನ್ ಗುರುಜಿ ಸ್ವಲ್ಪ. ಈಗ ಬರ್ತಾ ಇದೆಯಾ?
ಹಾ ಬರ್ತಾ ಇದೆ ಗುರುಜಿ. ರೈಟ್, ಓಕೆ. ಸೊ ಆ ರೀತಿಯಲ್ಲಿ ಹಾರ್ಡ್ ಡಿಸ್ಕ್, ಒಂದು ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಅಲ್ಲಿ ಹೇಗ್ ಮಾಡ್ತೀವೋ ಆ ರೀತಿಯಲ್ಲಿ ಮಾಡಿ ದಯವಿಟ್ಟು. ಅವಾಗ ನಿಮ್ಮ ಮೈಂಡ್ ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಪರ್ಮನೆಂಟ್ ಮೆಮರಿ, ಅದನ್ನೇ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಖಾಲಿ ಆಗ್ತದೆ. ನಿಮಗೆ ಹೊಸ ಹೊಸ ಯೋಜನೆಗಳು, ಹೊಸ ವಿಷಯ ಕಲ್ಸ್ಕೊಂಡಕ್ಕೆ, ಒಳ್ಳೆಯ ಆಲೋಚನೆಗಳಿಗೆ, ಒಳ್ಳೆ ವೈಬ್ರೇಷನ್ಸ್ಗೆ, ಒಳ್ಳೆ ಸಂಕಲ್ಪಗಳಿಗೆ ಅವಕಾಶ, ಅಲ್ಲಿ ಸ್ಪೇಸ್ ಸಿಗತ್ತೆ. ಆಯ್ತಾ? ಇದು ಮೊದಲನೇದು. ಎರಡನೇದು, ಏನ್ ಮಾಡ್ಬೇಕಂದ್ರೆ, ನಿಮ್ಮ ಆಲೋಚನೆಗಳು ಕಡಿಮೆ ಮಾಡಿ ನಿಮ್ಮ ಶಕ್ತಿನ ಉಳಿಸ್ಕೊಳ್ಳಿ. ಎರಡನೇ ಸ್ಟೆಪ್. ಆಯ್ತಾ? ಅದು ಯಾವ ರೀತಿಯಲ್ಲಿ ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ನಾವು ಯಾವಾಗಲೂ ಏನೇ ಒಂದು ಯೋಚನೆ ಮಾಡಿದ್ರೆ ಒಂದು ಶಕ್ತಿ ಖರ್ಚಾಗತ್ತೆ. ಯುವರ್ ಥಾಟ್ಸ್ ವಿಲ್ ಸ್ಪೆಂಡ್ ದ ಎನರ್ಜಿ. ಈ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಆಯ್ತಾ? ಸೊ ಅದಕ್ಕೆ ನಾವು ಏನೇ ಥಾಟ್ಸ್ ಮಾಡ್ತಾ ಇದ್ರು, ವಿಧ ವಿಧ ಥಾಟ್ಸ್ಗಳು, ಅನೇಕ ಥಾಟ್ಸ್ಗಳು ಮಾಡ್ತಾ ಇರ್ತೀವಿ, ಯೋಚನೆಗಳು ಮಾಡ್ತಾನೆ ಇರ್ತೀವಿ, ಶಕ್ತಿ ನಮ್ಮಿಂದ ಹೋಗ್ತಾನೆ ಇರ್ತದೆ. ಆಯ್ತಾ? ಅದಕ್ಕೆ ನಿಮ್ಮ ಥಾಟ್ಸ್ಗಳು ರೆಡ್ಯೂಸ್ ಮಾಡಿದ್ರೆ ನಿಮ್ಮ ಆ ಶಕ್ತಿ ಖರ್ಚು ಆಗೋದು ಕಡಿಮೆ ಆಗ್ತದೆ. ಆಯ್ತಾ? ಆಮೇಲೆ ನೀವು ಗ್ರೌಂಡಿಂಗ್ ಮಾಡ್ಕೊತಾ ಇರಿ. ಆಯ್ತಾ? ಸೊ ಯಾವಾಗಲೂ ಅಷ್ಟೇ, ನೀವೆಷ್ಟು ಚೆನ್ನಾಗಿ ಗ್ರೌಂಡಿಂಗ್ ಮಾಡ್ಕೊಂಡಿದ್ರೆ ಅಷ್ಟು ಚೆನ್ನಾಗಿ ನಿಮ್ಮ ಶಕ್ತಿನ ಉಳಿಸ್ಕೋಬಹುದು. ಉದಾಹರಣೆಗೆ, ನಾನು ಸ್ಕುಮನ್ ರೆಸನೆನ್ಸ್ 7.83 ಅರ್ತ್ ಫ್ರೀಕ್ವೆನ್ಸಿ ಕೊಟ್ಟಿದ್ದೀನಿ. ಅದನ್ನು ಪ್ಲೇ ಮಾಡ್ಕೊತಾ ಇದ್ರೆ ನಿಮ್ಗೆ ನೀವೇ ಗ್ರೌಂಡ್ ಮಾಡ್ಕೋಬಹುದು. ಮಾಡ್ಕೊಂಡು ನಿಮ್ಮ ಆ ಯೋಚನೆಗಳು ಸ್ಟಾಪ್ ಆಗ್ತದೆ ಇಮಿಡಿಯೇಟ್. ಆಯ್ತಾ? ಯೋಚನೆಗಳು ಸ್ಟಾಪ್ ಆಗಿ ಆ ಗ್ರೌಂಡಿಂಗ್ ಎಫೆಕ್ಟ್ ನಿಮ್ಗೆ ಸಿಗತ್ತೆ. ಅರ್ಥಿಂಗ್ ಅಂತ ಹೇಳ್ತೀವಿ ನಾವು, ಅರ್ಥಿಂಗ್ ಅಂತ. ಆಯ್ತಾ? ಅದು ಏನ್ ಮಾಡ್ಬೋದು, ಈ ಅರ್ಥಿಂಗ್ ಫ್ರೀಕ್ವೆನ್ಸಿ ಪ್ಲೇ ಮಾಡ್ಕೊಳ್ಳಿ, ಜೊತೆಗೆ ಹೈ ಫ್ರೀಕ್ವೆನ್ಸೀಸ್ ಪ್ಲೇ ಮಾಡಿ. ಸೊ ಈ ಹೈ ಫ್ರೀಕ್ವೆನ್ಸಿ ಅಂದ್ರೆ ಏನು? 943, 851 ಈ ಫ್ರೀಕ್ವೆನ್ಸಿ ನಾನು ಹೇಳಿದ್ದೀನಿ, ನಿನ್ನೆ ಹೇಳಿದ್ದೀನಿ. ಈ ಎರಡು ಏನಂತಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ಪ್ಲೇ ಮಾಡ್ಕೊಳ್ಳಿ. ಅದು ಆಜ್ಞಾ ಚಕ್ರ ಮತ್ತೆ ಸಹಸ್ರ ಚಕ್ರ ಕನ್ಫ್ಯೂಸ್ ಆಗತ್ತೆ. ಆಯ್ತಾ? ಈ ತರ ಮಾಡ್ಕೊಂತ ಇದ್ರೆ ನಿಮ್ಮ ಯೋಚನೆಗಳು ಅವಾಗ ಅವಾಗ ಕಡಿಮೆ ಆಗ್ತಾ ಇರ್ತದೆ. ಯೋಚನೆಗಳು ಹೆಚ್ಚು ಮಾಡೋದಿಲ್ಲ. ಆ ಸೈಲೆನ್ಸ್ ನಿಮ್ಮಲ್ಲಿ ಬಂದ್ಬಿಡ್ತದೆ. ದಯವಿಟ್ಟು ಅದು ಮಾಡ್ಕೊಳ್ಳಿ. ಇದು ಏನಂತಂದ್ರೆ, ಇದರ ಉದ್ದೇಶ ಏನಂತಂದ್ರೆ, ನಮ್ಮ ಮೈಂಡ್ ಒಂದು ಮಂಕಿ ತರ. ಮಂಕಿ ಅಂದ್ರೆ ಏನು? ಕೋತಿ ತರ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆಗ್ತಾನೆ ಇರ್ತದೆ. ಆಯ್ತಾ? ಸೊ ಈ ಮೆಡಿಟೇಷನ್, ಈ ಮ್ಯೂಸಿಕ್ಗಳು ಪ್ಲೇ ಮಾಡೋದು, ಗ್ರೌಂಡಿಂಗ್ ಮಾಡ್ಕೊಂಡು ಎಲ್ಲ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಕಡಿಮೆ ಆಗ್ತಾ ಬರ್ತದೆ. ಆಯ್ತಾ? ಅದ್ರ ಜೊತೆಗೆ ಇನ್ನೇನ್ ಮಾಡ್ಬೋದು ಅಂದ್ರೆ, ಒಳ್ಳೆ ಅಂದ್ರೆ ಒಂಥರ ಗಾರ್ಡನಿಂಗ್ ಮಾಡಿ, ಪೇಂಟಿಂಗ್ ಮಾಡಿ. ಆಯ್ತಾ? ಸೊ ಚೆನ್ನಾಗಿ ಪ್ಲೇ ಮಾಡಿ, ಡ್ರಾಯಿಂಗ್ ಮಾಡಿ, ಬುಕ್ಕಲ್ಲಿ ಓದಿ. ಆಯ್ತಾ? ಇಂಥವೆಲ್ಲ ಕೂತ್ಕೊಂಡು ಬರಿತಾ ಇರಿ. ಇಂಥವೆಲ್ಲ ಮಾಡುವಾಗ ಏನಾಗತ್ತೆ ಗೊತ್ತಾ, ಈ ಸೌಂಡ್ ಥೆರಪಿಯಲ್ಲಿ ನಾವು ಕೊಟ್ಟಿರುವಂತ ಮ್ಯೂಸಿಕ್ಗಳು ಪ್ಲೇ ಮಾಡ್ತಾ ಇರಿ. ಇದೆಲ್ಲ ಮಾಡುವಾಗ ಕೊನೆಯಲ್ಲಿ ಆ ಮೈಂಡ್ ಕಾಮ್ ಸ್ಟೇಟ್, ಅಂದ್ರೆ ಆ ಮೈಂಡ್ ಒಂಥರ ಪ್ರಶಾಂತ ಸ್ಥಿತಿಗೆ ಬಂದ್ಬಿಟ್ಟು ಆ ಮೆಡಿಟೇಷನ್ ಅಂದ್ರೆ ನಿಮ್ಮಲ್ಲಿ ತುಂಬಾ ಚೆನ್ನಾಗಾಗ್ತದೆ. ಆಲೋಚನೆಗಳ ಆಲೋಚನೆಗಳ ವೆಲಾಸಿಟಿ ಆಗ್ಬೋದು, ಆಲೋಚನೆಗಳ ಆ, ಹೆಚ್ಚು ಸಂಖ್ಯೆ ಅನ್ನೋದು ಕಡಿಮೆ ಆಗ್ತದೆ, ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಈ ರೀತಿಯಲ್ಲಿ ಮಾಡ್ಕೊಂಡೋದು ನಿಮ್ಮ ಶಕ್ತಿಯನ್ನು ನೀವು ಶಕ್ತಿ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು. ಈ ರೀತಿಯಲ್ಲಿ ಮಾಡಿ. ಇವೆಲ್ಲ ನಾವು ಹೇಳಿದೀವಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಆಯ್ತಾ? ನೆಕ್ಸ್ಟ್ ಇನ್ನೊಂದು, ಗ್ರೌಂಡಿಂಗ್ ಮಾಡ್ಕೊಂಡ್ರಲ್ಲಿ ನೋಡ್ಕೊಳ್ಳಿ. ಗ್ರೌಂಡಿಂಗ್ ಮಾಡೋದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಒಂದು ಫ್ರೀಕ್ವೆನ್ಸಿ ಕೊಟ್ಟಿದ್ದೀನಲ್ಲ, ಆ ಫ್ರೀಕ್ವೆನ್ಸಿ ಏನ್ ಮಾಡ್ಕೊಂಡ್ರೆ, ಈ ನಿಸರ್ಗದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ನೀವು. ಅಂದ್ರೆ ಬರಿಗಾಲಲ್ಲಿ ಓಡಾಡ್ಬೇಕು. ಈ ಬರಿಗಾಲಲ್ಲಿ ಓಡಾಡೋದು ನಿಜವಾಗಿ ತುಂಬಾ ಉಪಯುಕ್ತವಾಗಿರುವಂತ ವಿಷಯ. ನೀವು ಉದಾಹರಣೆಗೆ ಅರಣ್ಯಕ್ಕೆ ಹೋಗಿ, ಟ್ರೆಕ್ಕಿಂಗ್ ಹೋಗಿ, ಫಾರೆಸ್ಟ್ ಹೋಗಿ ಟ್ರೆಕ್ಕಿಂಗ್ ಮಾಡಿ, ಬರಿಗಾಲಲ್ಲಿ ಓಡಾಡಿ, ಇದೆಲ್ಲ ಮಾಡ್ತಾ ಹೋಗಿ. ಇದೆಲ್ಲ ಮಾಡ್ತಾ ಹೋದ್ರೆ ಖಂಡಿತ ಏನಾಗತ್ತೆ, ಅಲ್ಲಿ ಆಟೋಮೆಟಿಕ್ ಆಗಿ ನಮ್ಮಲ್ಲಿರುವಂತ ನಕಾರಾತ್ಮಕ ಎಲ್ಲ ಭೂಮಿ ತಗೊಂಡ್ಬಿಡ್ತದೆ. ಆಯ್ತಾ? ತಗೊಂಡ್ಬಿಡ್ತದೆ. ನಮ್ಮಲ್ಲಿ ನಕಾರಾತ್ಮವನ್ನು ಖಾಲಿ ಮಾಡ್ತದೆ ಆಟೋಮೆಟಿಕ್ ಆಗಿ. ನಾವು ಅರಣ್ಯಕ್ಕೆ ಹೋದ್ರೆ ಏನ್ ಕಾಣಿಸ್ತದೆ? ಅಲ್ಲೆಲ್ಲ ಎಲ್ಲ ಸಸ್ಯಗಳು ಕಾಣಿಸ್ತದೆ. ಆ ಗ್ರೀನ್ ನೋಡಿದ ತಕ್ಷಣವೇ ನಮ್ಮ ಮೈಂಡ್ ಕಾಮ್ ಆಗತ್ತೆ. ಆಯ್ತಾ? ತುಂಬಾ ಕಾಮ್ ಆಗತ್ತೆ ಮೈಂಡ್. ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅರಣ್ಯಕ್ಕೆ ಹೋದ್ರೆ ಇಷ್ಟೆಲ್ಲ ಲಾಭ ಇರತ್ತೆ. ಆಮೇಲೆ ನಿಮ್ಮ ಮನೆಯಲ್ಲೇ ಒಂಥರ ಫ್ರಂಟ್ ಗಾರ್ಡನಿಂಗ್ ಇರುತ್ತೆ, ಗಾರ್ಡನಿಂಗ್ ಮಾಡ್ಕೊಳ್ಳಿ. ಆಯ್ತಾ? ಗಾರ್ಡನಿಂಗ್ ಮಾಡಿದ್ರು, ಆ ಗಾರ್ಡನಿಂಗ್ ಮಾಡುವಾಗನು ಖಂಡಿತ ನಮ್ಗೆ ಸಸ್ಯಗಳ ಜೊತೆಗೆ ಓಡಾಡ್ತೀವಿ, ಅದು ನೋಡ್ತಾ ಇರ್ತೀವಿ, ಗ್ರೌಂಡ್ ಮೇಲೆ ಓಡಾಡ್ತೀವಿ,
ಇಂಥದ್ದೆಲ್ಲ ಮಾಡ್ತಾ ಇರಿ. ಇದು ತುಂಬಾ ಇಂಪಾರ್ಟೆಂಟ್ ಟೆಕ್ನಿಕ್ ಇದು. ಅರ್ಥ ಆಯ್ತಾ? ಸೊ ಯಾವಾಗಲೂ ಅಷ್ಟೇ ನಾವು ಈ ಗ್ರೌಂಡಿಂಗ್ ಎಫೆಕ್ಟ್ ತುಂಬಾ ಉಪಯೋಗ ಇದೆ, ಅದು ಎಲ್ಲರೂ ಉಪಯೋಗಿಸ್ಕೋಬೇಕು. ಪ್ರತಿದಿನ 40 ನಿಮಿಷ ಈ ಬರೆಕಾಲಲ್ಲಿ ಓಡಾಡೋದು ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ, ಎಲ್ಲ ಧ್ಯಾನಿಗಳಿಗೆ ಹೇಳ್ತಾ ಇದ್ದೀನಿ ನಾನು. ಈಗ ಉದಾಹರಣೆಗೆ ನಾವು ಆ, ಅವಾಗವಾಗ ನಾನು ಹೇಳಿದ್ದೀನಿ, ಫಿಸಿಕಲ್ ಅಂದರೆ ನೇರವಾಗಿ ನೇಲ ಮೇಲೆ ಮಲ್ಕೋಲಿ. ಅವಾಗ ನಿಮಗೆ ದೇಹಕ್ಕೆ ಬೇಕಾಗಿರುವಂಥ ಎಲೆಕ್ಟ್ರಾನ್ಸ್ ತಲುಪಿಸ್ತದೆ ಗ್ರೌಂಡು. ಬರೆಕಾಲಲ್ಲಿ ಓಡಾಡಿದ್ರೆ ನಿಮ್ಮಲ್ಲಿರುವಂಥ ನಕಾರಾತ್ಮಕ ಎನರ್ಜಿ ಇಲ್ಲ ಹೆಚ್ಚಿನ ಎನರ್ಜಿ, ಫಾರ್ ಎಕ್ಸಾಂಪಲ್ ನಾವು ಧ್ಯಾನ ಮಾಡ್ತೀವಿ, ಶಕ್ತಿ ಪ್ರವಾಹ ಆಗತ್ತೆ ಅಲ್ವಾ ಒಳಗಡೆ. ಒಂದೊಂದ್ಸರಿ ಆ ಶಕ್ತಿ ಇಂಬ್ಯಾಲೆನ್ಸ್ ಆಗತ್ತೆ, ಸ್ಟಕ್ ಆಗತ್ತೆ, ಯಾಕಂದ್ರೆ ಎಲ್ಲಾ ಚಕ್ರಗಳು ಕೆಲಸ ಮಾಡ್ತಾ ಇಲ್ಲ ನಮಗೆ. ಅವಾಗ ಆ ಶಕ್ತಿ ನಿಮಗೆ ತೊಂದರೆ ಕೊಡ್ತದೆ. ಅದು ಆಗ್ಬಾರ್ದಂದ್ರೆ ನಾವು ಬರೆಕಾಲಲ್ಲಿ ಓಡಾಡುವಾಗ ಎಲ್ಲ ಶಾರ್ಟ್ 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 ಸರ್ಕ್ಯೂಟ್ ಆಗಿ ಅಂದ್ರೆ ಬೇಡವೆಲ್ಲ ಅಂತ ಶಕ್ತಿ ಎಲ್ಲ ಒಳಗಡೆ ಹೋಗಿ ಆ ಹೆಚ್ಚಿನ ಶಕ್ತಿ ಏನಿದೆಯೋ ಅದನ್ನು ಬ್ಯಾಲೆನ್ಸ್ ಮಾಡಿ, ಇದೆಲ್ಲ ನಮ್ಗ ಆ ಮದರ್ ಅರ್ಥ ಮಾಡಿಕೊಡ್ತದೆ. ತಾಯಿ ಭೂತಾಯಿಗೆ ಎಲ್ಲ ಗೊತ್ತು, ನಿಮ್ಗೆ ಏನ್ ಬೇಕೋ ಅದು ಮಾಡ್ತದೆ. ಅದು ದಯವಿಟ್ಟು ಮಾಡಿ. ಆಮೇಲೆ ಇವಾಗ ಶವಾಸನಲ್ಲಿ ಮಲ್ಕೊಂತೀವಲ್ಲ ನಾವು, ಶವಾಸನಲ್ಲಿ ಮಲ್ಕೊಂತೀವಲ್ಲ ಅದನ್ನು ಅಷ್ಟೇ. ಆ ಶವಾಸನಲ್ಲಿ ಮಲ್ಕೊಂಡವಾಗ ಅಮೃತಾಸನಲ್ಲಿ ಸೊ ನಮ್ಗೆ ಬೇಕಾಗಿರುವಂತ ಎಲೆಕ್ಟ್ರಾನ್ಸು ನಮ್ಗೆ ಹೆಚ್ಚಾಗಿ ದೇಹ ಒಳಗಡೆ ಬರತ್ತೆ. ಅವಾಗ ನಿಮ್ಗೆ ತುಂಬಾ ಉಪಯೋಗ ಆಗತ್ತೆ. ಆಯ್ತಾ? ಇದೆಲ್ಲದಿಂದ ಏನಾಗತ್ತೆ ಗೊತ್ತಾ? ಯಾರ್ಯಾರು ಈ ತರ ಮಾಡ್ತಾರೋ ಅವ್ರಿಗೆ ಧ್ಯಾನ ತುಂಬಾ ಚೆನ್ನಾಗ್ ಆಗ್ತದೆ, ನಿದ್ದೆ ತುಂಬಾ ಚೆನ್ನಾಗಿ ಬರ್ತದೆ. ನೆನ್ಪಿಟ್ಕೊಳ್ಳಿ, ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗ್ ಆಗ್ತದೆ. ಆಯ್ತಾ? ಯಾವುದೇ ದೇಹದಲ್ಲಿ ತೊಂದರೆ ಇದ್ರೆ ಬೇಗ ರಿಕವರಿ ಆಗತ್ತೆ. ಅರ್ಥ ಆಯ್ತಾ? ಉದಾಹರಣೆಗೆ ಏನಾಯ್ತಂದ್ರೆ, ಒಂದು ಲೇಡಿ, ಅವರು ಯುವತಿ, ಕ್ಯಾಲಿಫೋರ್ನಿಯಲ್ಲಿ ಇರ್ತಾರೆ ಅವರು. ಅವರ ತಂದೆ ತಾಯಿ ಇಂಡಿಯಾದಲ್ಲಿ ಇರ್ತಾರೆ. ಯಾರು ಇಲ್ಲಿ ಹೋಗಂಗಿಲ್ಲ. ಆಯ್ತಾ? ಎಲ್ಲಿ ಹೋಗಂಗಿಲ್ಲ, ಎಲ್ಲ ಒಂದೇ ಕಡೆ ಇರ್ಬೇಕಾಗತ್ತೆ. ಹಾ, ಎಲ್ಲರೂ 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 ಅವ್ರವ್ರ ಅಂತ ಪರಿಸ್ಥಿತಿ ಬಂತು. ಆಯ್ತಾ? So, ಅವಾಗ ಏನಾಗತ್ತಂದ್ರೆ ಖಂಡಿತ ಅವ್ರಿಗೆ ತೊಂದರೆಗಳು ಶುರು ಆಗಿದೆ. ಆ ಆಯಮಗೆ ಅಂದ್ರೆ ಒಂಥರ ರೆಸ್ಟ್ಲೆಸ್ನೆಸ್, ಆಂಗ್ಸೈಟಿ, ಡಿಪ್ರೆಷನ್ ಹೆಚ್ಚಾಗಿದೆ, ಓವರ್ ಥಿಂಕಿಂಗ್ ಹೆಚ್ಚಾಗಿದೆ. ಆಯ್ತಾ? ಸೊ ಅವಾಗ ಇವ್ರು ಏನ್ ಮಾಡಿದ್ರು, ಒಂದು ಕ್ಲಾಸ್ ಅಟೆಂಡ್ ಆಗಿದ್ರು ಆ ಲೇಡಿ. ಆ ಕ್ಲಾಸಲ್ಲಿ ಗ್ರೌಂಡಿಂಗ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರೆ ಅಷ್ಟೇ. ಗ್ರೌಂಡಿಂಗ್ ಟೆಕ್ನಿಕ್ ಅಂದ್ರೆ ಬರಿಕಾಲ್ ಓಡಾಡೋದು, ಹಾಗೆ ನೇಲ ಮೇಲೆ ಮಲ್ಕೊಂಡೋದು, ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಹೇಳ್ಕೊಟ್ಟಿದ ಮೇಲೆ ಅದು ಮಾಡ್ತಾ ಹೋಗುವಾಗ ಅವರಲ್ಲಿ ತುಂಬಾ ಅಂದ್ರೆ ಆ ಡಿಪ್ರೆಷನ್ ತುಂಬಾ ಸ್ಟಾಪ್ ಆಗಿದೆ. ಆಯ್ತಾ? ಅವರ ಎಮೋಷನ್ಸು ಎಮೋಷನಲ್ ಬ್ಲಾಕೇಜಸ್ಸು, ಅವರಲ್ಲಿ ನಕಾರಾತ್ಮಕ ಎಲ್ಲ ತೊಲಗೋಗಿದೆ. ಡಿಪ್ರೆಷನ್ ಕಡಿಮೆ ಆಯಿತು. ಅವ್ರು ಮತ್ತೆ ಚೇತರಿಸ್ಕೊಂಡ್ರು. ಆದ್ರೆ ಏನಾಗುತ್ತೆ ಅಂದ್ರೆ ಈ ಗ್ರೌಂಡಿಂಗ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಈ ಗ್ರೌಂಡಿಂಗ್ ಅನ್ನೋದು, ಅರ್ಥಿಂಗ್ ಅನ್ನೋದು ಒಂಥರ ನಿಮ್ಮಲ್ಲಿ ಒತ್ತಡ ಇದ್ರೆ ಒತ್ತಡ ತೊಲಗಿಸ್ತದೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯಾವಾಗ ನಿಮ್ಗೆ ಜಾಸ್ತಿ ಒತ್ತಡ ಇದ್ರೆ ಗ್ರೌಂಡ್ ಮೇಲೆ ಓಡಾಡಿ, ಆ ಒತ್ತಡಿ ತೊಲಗೋಗತ್ತೆ. ಆಯ್ತಾ? ಎಮೋಷನ್ಸು ಅಷ್ಟೇ. ತುಂಬಾ ಎಮೋಷನಲ್ ಆದ್ರೂ ನೀವು ಗ್ರೌಂಡಿಂಗ್ ಮಾಡೋದು ತುಂಬಾ ಉತ್ತಮ. ಹಾಗೆ ನೇಲ ಮೇಲೆ ಮಲ್ಕೊಳ್ಳಿ. ಆಯ್ತಾ? ಬರೀ ನೇಲ ಮೇಲೆ ಮಲ್ಕೊಳ್ಳಿ, ಅವಾಗ ಆಟೋಮೆಟಿಕ್ ಸ್ಟಾಪ್ ಆಗತ್ತೆ. ನೋಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಆಗಿದೆ. ಆಮೇಲೆ ಹಾರ್ಟ್, ಯಾರನ್ನ ಹಾರ್ಟ್ ಸಂಬಂಧಿತ ಪ್ರಾಬ್ಲಮ್ ಇದ್ರೂ ನೇಲ ಮೇಲೆ ಮಲಗಿದ್ರೆ ನೇಲವಾಗಿ ಅವ್ರಿಗೆ ತುಂಬಾ ಒಳ್ಳೆ ಸಿಗತ್ತೆ. ಅದೇ ರೀತಿಯಲ್ಲಿ ಬ್ಯಾಕ್ ಪೇನ್ ಬರ್ತಾ ಇದೆ ಅಂದ್ರೆ ಅಷ್ಟು ಅಮೃತಾಸನಲ್ಲೇ ಬರೀ ನೇಲ ಮೇಲೆ ಮಲ್ಕೊಂಡಿದ್ರೆ ತುಂಬಾ ಉತ್ತಮ. ಆಯ್ತಾ? ಈ ರೀತಿಯಲ್ಲಿ ಈ ಗ್ರೌಂಡಿಂಗ್ ಏನ್ ಮಾಡ್ತದೆ ಅಂದ್ರೆ ನಮ್ಮಲ್ಲಿ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಅನ್ನು ತುಂಬಾ ಕಡಿಮೆ ಮಾಡ್ತದೆ. ಅದು ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಆ ಕಾರ್ಟಿಸಾಲು ಅನ್ನೋದು ತುಂಬಾ ಕಡಿಮೆ ಮಾಡ್ತದೆ. ಆಟೋಮೆಟಿಕ್ ಆಗಿ ಇವೆಲ್ಲ ಈ ನಮ್ಮ ಒಳಗಡೆ ಇರುವಂತ ಸ್ಟ್ರೆಸ್ ಎಲ್ಲ ನಾವು ಹೋಗಲಾಡಿಸ್ಬೋದು. ಆಯ್ತಾ? ಯಾವಾಗ್ಲೂ ಅಷ್ಟೇ ನಮ್ಮ ದೇಹದಲ್ಲಿ ಈ ಕಾರ್ಟಿಸಾಲ್ ಲೆವೆಲ್ ಹೆಚ್ಚಾಗ್ತದೆ. ಯಾಕಂದ್ರೆ ನಮ್ಮ ಸುತ್ತಿರುವಂತ ವಾತಾವರಣ ಆ ರೀತಿಯಲ್ಲಿದೆ. ನಮ್ಗೆ ಮನೆಯಲ್ಲಿದ್ರು ಆಚೆ ಕಡೆ ಇದ್ರು ಎಲ್ಲಾ ಕಡೆ ಯಾವಾಗ್ಲೂ ಒತ್ತಡಿ ಜಾಸ್ತಿ ಇರುತ್ತೆ. ಯಾವಾಗ್ಲೂ ಒತ್ತಡಿ. ಆಯ್ತಾ? ಆ ಒತ್ತಡಿಯಿಂದ ಏನಾಗತ್ತಂದ್ರೆ ಆ ಒತ್ತಡಿಂದ ಕಾರ್ಟಿಸಾಲ್ ಯಾವಾಗ್ಲೂ ಹೆಚ್ಚಾಗತ್ತೆ. ನೋಡ್ಕೊಳ್ಳಿ. ಮನೇಲಿ ಇರ್ತೀವಿ, ಯಾರೋ ಬಂದು ಬೆಲ್ಲು ಹೊಡಿತಾರೆ, ಇನ್ನೊಬ್ರು ಬಂದು ಫೋನ್ ಮಾಡ್ತಾರೆ, ಫೋನ್ ರಿಂಗ್ ಆಗತ್ತೆ. ಪ್ರತಿ ಒಂದಕ್ಕೂ ಏನಾಗತ್ತಂದ್ರೆ ನಮ್ಮಲ್ಲಿ ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ ದಿನ ದಿನ. ಪ್ರತಿ ಮೂಮೆಂಟ್ ಟು ಮೂಮೆಂಟ್ ಅಂದ್ರೆ ಟೈಮ್ ಟು ಟೈಮ್
ಈ ಒತ್ತಡ ಹೆಚ್ಚು ಆಗಿ 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 ಕಾರ್ಟಿಸಾಲ್ ಹೆಚ್ಚು ಆಗಿ ಆಗಿ ಅದು ನಿದ್ದೆ ಮಾಡೋಕ್ಕೂ ಬಿಡೋದಿಲ್ಲ. ನೈಟ್ ನಿದ್ದೆ ಮಾಡಬೇಕು ತುಂಬಾ ಕಷ್ಟ ಅಂತವ್ರಿಗೆ ಅಲ್ವಾ. ಅಂತವ್ರಿಗೆಲ್ಲ ಇದೊಂಥರ ರಾಮಬಾಣ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡತ್ತೆ. ಆಯ್ತಾ. ಸೊ ಈ ಯಾರನ್ನ ಆಲ್ಜಿಮೀರ್ ಡಿಸೀಸ್ ಇದೆ ಅಂತ ಇಟ್ಕೊಳ್ಳಿ. ಆಲ್ಜಿಮೀರ್ ಡಿಸೀಸ್, ಆಲ್ಜಿಮೀರ್ ಅಂತ ನೀವು ಕೇಳಿರ್ಬೋದು. ಅವ್ರೇನಿಲ್ಲ, ದಿನಕ್ಕೆ ಒಂದು 30 ನಿಮಿಷ ಈ ಗ್ರೌಂಡಿಂಗ್ ಮಾಡ್ಕೊಂಡ್ರೆ ಆಲ್ಜಿಮೀರ್ ಹೋಗ್ಬಿಡ್ತದೆ. ಇದು ರಿಸರ್ಚ್ ಮಾಡಿರುವಂತ ವಿಷಯ ನಾನು ಹೇಳ್ತಾ ಇದ್ದೇನೆ. ಆಯ್ತಾ. ಸೊ ತುಂಬಾ ಅವ್ರಿಗೆ ಒಳ್ಳೆ ನಿದ್ದೆ ಆಗತ್ತೆ. ಆಯ್ತಾ. ಅವರ ಹೆಲ್ತ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟು ಕಾಣಿಸ್ತದೆ. ಅರ್ಥ ಆಯ್ತಾ. ಅವ್ರು ಮಾಡ್ತಾ ಹೋದ್ರೆ ಸಾಕು. ದಿನ 30 ನಿಮಿಷ, ಒಂದು ಹೇಳ್ಬೇಕಂದ್ರೆ 3 ತಿಂಗಳು ಮಾಡಿದ್ರೆ ಸಾಕು, ಆಲ್ಜಿಮೀರ್ಸು ಖಾಲಿ ಆಗ್ತದೆ. ಆ ವ್ಯಾಧಿ ತೊಲಗಿಸ್ಕೋಬಹುದು. ಆ ರೀತಿಯಲ್ಲಿ ಇರ್ತದೆ. ನೆಕ್ಸ್ಟ್ 4ನೇ ಸ್ಟೆಪ್ಪು ಏನಂತಂದ್ರೆ, ನಮ್ಮಲ್ಲಿ ನಮ್ಮಲ್ಲಿರುವಂತ ಈ ವೈಬ್ರೇಷನ್ಸ್ನು ಚೆನ್ನಾಗಿ ಮಾಡ್ಕೋಬೇಕು. ಅಂದ್ರೆ ಏನು ಮಾಡ್ಬೇಕಂತಂದ್ರೆ, ಒಂದು ಗ್ರಾಟಿಟ್ಯೂಡ್ ಜನರಲ್. ಗ್ರಾಟಿಟ್ಯೂಡ್ ಅಂತಿದ್ರು ಕೃತಜ್ಞತೆ ಅಂತ ತಿಳಿಸೋದು. ಅದು ಈಗಾಗಲೇ ಮೊನ್ನೆ ಮೇಡಮ್ ಹೇಳ್ತಾ ಇದ್ರು. ಆಯ್ತಾ. ಗ್ರಾಟಿಟ್ಯೂಡ್ ಬಗ್ಗೆ ಏನಂತಂದ್ರೆ, ಕೃತಜ್ಞತೆ ತಿಳಿಸಕ್ಕೆ ಒಂದು ಬುಕ್ ಇಟ್ಕೊಳ್ಳಿ. ನಿಮ್ಮಲ್ಲಿ ಏನೇನಿದೆಯೋ, ನಿಮ್ಗೆ ಏನೇನು ಹೊಂದಿದ್ರೋ, ನಿಮ್ಮ ಜೀವನದಲ್ಲಿ ಏನೇನು ಲಭ್ಯವಾಗಿದೋ ಅದಕ್ಕೆಲ್ಲ ಕೃತಜ್ಞತೆ ತಿಳಿಸ್ಬಿಡಿ. ಆಯ್ತಾ. ಎಲ್ಲದಕ್ಕೂ ಕೃತಜ್ಞತೆ ಪ್ರತಿ ದಿವಸ ಬರ್ಕೊಳ್ಳಿ. ನನಗೆ ಒಳ್ಳೆ ಆರೋಗ್ಯ ಇದೆ, ಒಳ್ಳೆ ಮನೆ ಇದೆ, ಒಳ್ಳೆ ಮಕ್ಕಳಿದ್ದಾರೆ, ಒಳ್ಳೆ ಹಸ್ಬೆಂಡ್ ಇದ್ದಾರೆ ಅಂತ ಪ್ರತಿಯೊಂದು ಏನೇನು ನೀವು ಕೃತಜ್ಞತಾ ಯೂನಿವರ್ಸ್ ತಿಳಿಸ್ಬೇಕು ತಿಳಿಸ್ಬಿಡಿ. ಈ ತಿಳಿಸಿದ ಮೇಲೆ ಏನಾಗುತ್ತೆ ಗೊತ್ತಾ, ನಿಮ್ಮಲ್ಲಿ ನೀವು ಎಷ್ಟು ಈ ಕೃತಜ್ಞತೆ ತಿಳಿಸ್ತಾ ಹೋಗ್ತಿರೋ, ನಿಮ್ಮ ಜೀವನಕ್ಕೆ ಈ ವಿಶ್ವ ಏನ್ ಮಾಡತ್ತಂದ್ರೆ ಇನ್ನೂ ಹೆಚ್ಚು ಕೃತಜ್ಞತೆ ತಿಳಿಸಕ್ಕೆ ಹೆಚ್ಚು ವಿಷಯಗಳು ಕೊಡುತ್ತೆ, ಒಳ್ಳೆ ವಿಷಯಗಳೇ ಕೊಡುತ್ತೆ. ನೋಡಿ, ನೀವು ಯಾವ್ದ್ರ ಬಗ್ಗೆ ಒಂಥರ ನಕಾರಾತ್ಮಕವಾಗಿ ಇಟ್ಕೊಂಡಿರ್ತಿರೋ ಮನಸ್ಸಲ್ಲಿ, ಇಲ್ಲ ಯಾವ್ದ್ರ ಬಗ್ಗೆ ಅಸಮಾಧಾನ ಇಟ್ಕೊಂಡಿರ್ತಿರೋ, ಅವೆಲ್ಲ ಇನ್ನೂ ಹೆಚ್ಚಾಗತ್ತೆ. ಯದ್ಭಾವಂ ತದ್ಭವತಿ, ಯಥಾ ಯಥಾ ದೃಷ್ಟಿ ತಥಾ ಸೃಷ್ಟಿ. ಈ ರೀತಿಯಲ್ಲಿ ಕೆಲಸ ಮಾಡತ್ತೆ. ಅಂದ್ರೆ ಅರ್ಥ ಏನಂದ್ರೆ, ನೀವು ನಿಮ್ಮ ಒಳಗಡೆ ಒಳ್ಳೆ ವೈಬ್ರೇಷನ್ಸ್ ಹೆಚ್ಚಾಗಬೇಕು, ಒಳ್ಳೆ ಒಳ್ಳೆ ವಿಷಯಗಳನ್ನು ನಿಮ್ಮ ಜೀವನಕ್ಕೆ ಆಕರ್ಷಣೆ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ, ಫಸ್ಟ್ ಇರೋದಕ್ಕೆಲ್ಲ ಗ್ರೇಟ್ಫುಲ್ ಆಗಿರಿ. ನಿಮ್ಮ ಜೀವನದಲ್ಲಿ ಏನು ಹೊಂದಿದ್ರೋ ಅದಕ್ಕೆಲ್ಲ ಗ್ರೇಟ್ಫುಲ್ ಆಗಿ ಕೃತಜ್ಞತೆ ತಿಳಿಸ್ತಾ ಇರಿ. ಅವಾಗ ಹೊಸ ಹೊಸ ವಿಷಯಗಳು ಈ ಸೃಷ್ಟಿ ನಿಮ್ಗೆ ಇನ್ನೂ ನಿಮ್ಮ ಜೀವನಕ್ಕೆ ಕೊಡ್ತಾನೆ ಇರ್ತದೆ. ನಾವೆಷ್ಟು ಕೃತಜ್ಞತೆ ತಿಳಿಸಿದ್ರೆ ಅಷ್ಟು ಒಳ್ಳೆ ವಿಷಯಗಳೇ ಕೊಡುತ್ತೆ. ಎಷ್ಟು ಇದ್ರೂ ಯಾವಾಗ ಅಸಂತೃಪ್ತವಾಗಿ ಇದೀವಿ ಅಂತ ಇಟ್ಕೊಳ್ಳಿ, ಇರೋದೇ ಹೋಗ್ಬಿಡ್ತದೆ ಆಚ ಕಡೆ, ಅಂತ ಪರಿಸ್ಥಿತಿ ಬರುತ್ತೆ. ಸೊ ಈ ರೀತಿಯಲ್ಲಿ ನಿಮ್ಮ ವೈಬ್ರೇಷನ್ಸ್ ಸರಿಪಡಿಸ್ಕೋಬಹುದು. ಆಯ್ತಾ. ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ನಿಮ್ಮಲ್ಲಿ ಒಳ್ಳೆ ಇಂಟೆನ್ಷನ್ಸ್ ಅಂದ್ರೆ ಒಳ್ಳೆ ಸಂಕಲ್ಪಗಳು ಕ್ರಿಯೇಟ್ ಮಾಡ್ಕೊಳ್ಳಿ. ಆಯ್ತಾ. ಇದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನಮ್ಮಲ್ಲಿ ಏನು ಸಂಕಲ್ಪ ಇರ್ತದೋ ಆ ಫ್ರೀಕ್ವೆನ್ಸಿಯಲ್ಲೇ ವೈಬ್ರೇಷನ್ ಇರುತ್ತೆ ಯಾವಾಗಲೂ ಅಷ್ಟೇ. ಆಯ್ತಾ. ಪಾಸಿಟಿವ್ ವೈಬ್ರೇಷನ್ಸ್ ಇಟ್ಕೊಳ್ಳಿ, ಒಳ್ಳೆ ಲಕ್ಷ್ಯಗಳು ಇಟ್ಕೊಳ್ಳಿ, ಅಂದ್ರೆ ಒಳ್ಳೆ ಒಳ್ಳೆ ಲಕ್ಷ್ಯಗಳು ಇಟ್ಕೊಳ್ಳಿ. ಆಮೇಲೆ ಈ ಯಾವಾಗ್ಲೂ ಅಷ್ಟೇ ನೀವು ರಿಪೀಟ್ ಮಾಡ್ಕೊತಾ ಇರ್ಬೇಕು, ನಾನು ಹೆಲ್ತಿ ಆಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ, ಇಂಥವೆಲ್ಲ. ಒಳ್ಳೆ ರಿಲೇಶನ್ಶಿಪ್ ಇದೆ, ಏನ್ ತೊಂದರೆ ಇಲ್ಲ, ಅಂತವೆಲ್ಲ ನೀವು ರಿಪೀಟ್ ಮಾಡ್ಕೊತಾ ಇರ್ಬೇಕು. ನೀವು ಎಷ್ಟು ರಿಪೀಟ್ ಮಾಡ್ಕೊಂತೀರೋ, ಆಯ್ತಾ, ನೀವು ನಾನು ಆರೋಗ್ಯವಾಗಿದ್ದೀನಿ, ಆನಂದವಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ ಅಂತ ನೀವು ರಿಪೀಟ್ ಮಾಡ್ತಾ ಇದ್ರೆ ಅಂತ ನ್ಯೂರಲ್ ಪಾತ್ಸ್ ಬ್ರೈನ್ ಅಲ್ಲಿ ಕ್ರಿಯೇಟ್ ಆಗತ್ತೆ. ಆ ಬ್ರೈನ್ ಅಲ್ಲಿ ಕ್ರಿಯೇಟ್ ಆಗಿ ಅವು ಸ್ಟ್ರಾಂಗ್, ಅವು ಫುಲ್ ಸ್ಟ್ರೆಂತ್ ಆಗತ್ತೆ. ಆಯ್ತಾ. ಅವಾಗ ಅವು ಫುಲ್ ಸ್ಟ್ರೆಂತ್ ಆಗುವಾಗ ನಿಮ್ಮ ಒಳಗಡೆ ನಿಮ್ಮಿಂದ ವೈಬ್ರೇಷನ್ಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇರ್ತದೆ. ಯಾವ್ದಕ್ಕೆ? ಯೂನಿವರ್ಸ್ಗೆ. ಅವಾಗ ನಿಮ್ಗೆ ಎಲ್ಲ ಒಳ್ಳೇದೇ ಆಗ್ತದೆ. ಆಯ್ತಾ. ಸೊ ಅದಕ್ಕೋಸ್ಕರ ಯಾವಾಗ್ಲೂ ಅಷ್ಟೇ ನೀವು ಏನು ಸಾಧಿಸ್ಬೇಕಂದ್ರೂ ನೀಟಾಗಿ ಒಂದು ಒಂದು ಬೋರ್ಡಲ್ಲಿ ಬರ್ಕೊಳ್ಳಿ. ಒಂದು ಬೋರ್ಡಲ್ಲಿ ಬೇಕಂದ್ರೆ ಬರ್ಕೊಳ್ಳಿ, ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ, ಒಂದು ಜರ್ನಲ್ ಬರ್ಕೊಳ್ಳಿ. ಏನಂತ, ನಾನು ಇದು ಸಾಧಿಸಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಬೇಕಂದ್ರೆ ಇನ್ನೂ ಬಹುಶಃ ಚಿತ್ರಗಳು ಹಾಕೊಳ್ಳಿ, ಅಂದ್ರೆ ಪಿಕ್ಚರ್ಸ್ ಬರ್ಕೊಳ್ಳಿ. ಸೊ ಯಾವುದೇ ವಿಷಯ ನೀವು ಸಾಧಿಸ್ಬೇಕಂತ ಅನ್ಕೊಂಡ್ರು ಅದರ ಚಿತ್ರ ಬರ್ದ್ಬಿಡಿ. ಒಂದು ಚಿತ್ರಲೇಖನ ಅಂದ್ರೆ ಡ್ರಾಯಿಂಗ್ ಮಾಡಿ, ಪರವಾಗಿಲ್ಲ, ಆ ತರ ಬೋರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅವೆಲ್ಲ ನೋಡ್ತಾ 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 ಇದ್ರೆ ಅದೆಲ್ಲ ನಿಮ್ಮ ಬ್ರೈನ್ ಒಳಗಡೆ ಒಂಥರ ನ್ಯೂರಲ್ ಪಾತ್ಸ್ ಸ್ಟ್ರಾಂಗ್ ಆಗಿ ತಯಾರಾಗತ್ತೆ, ಅದೇ ಸೃಷ್ಟಿ ಆಗತ್ತೆ. ಆಯ್ತಾ. ಇದು ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಆಯ್ತಾ. ಸೊ ಈ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಇದು ಮಾಡ್ಕೊಂಡ್ರೆ ಯಾವುದೇ ನಕಾರಾತ್ಮಕ ವಿಷಯಗಳು ರಿಪೀಟ್ ಮಾಡಕ್ ಹೋಗ್ಬಿಡಿ. ಆಯ್ತಾ.
ರಿಪೀಟ್ ಮಾಡಿದ್ರೆ ಅದೇ ಮತ್ತೆ ಪುನರಾವರ್ತನ ಆಗ್ತಾ ಇರ್ತದೆ. ಆಯ್ತಾ? ಇನ್ನೊಂದು, ಒಂದು ವಿಷಯಕ್ಕೆ ಇನ್ನೊಂದು ವಿಷಯಕ್ಕೆ ಅಂದ್ರೆ ನಾವು ಬ್ರೈನ್ ಅಲ್ಲಿ ಏನ್ ಮಾಡ್ತೀವಿ ಅಲ್ಲಿ, ಆ, ಒಂಥರ ಇಲ್ಲಿ ಅಲ್ಲಿಗೆ ಅಲ್ಲಿ ಇಲ್ಲಿಗೆ ಜಂಪ್ ಆಗ್ತಾ ಇರ್ತೀವಿ. ಆ ಜಂಪಿಂಗ್ ಇಟ್ಕೋಬಾರ್ದು. ಒಂದೇ ಫರ್ಮ್ ಒಂದೇ ಫರ್ಮ್ ಡೆಸಿಷನ್, ಒಂದೇ ಥಾಟ್ಸ್ ಇಟ್ಕೋಬೇಕಾಗತ್ತೆ. ಈಗ ನಕಾರಾತ್ಮ ಮತ್ತೆ ಸಕಾರಾತ್ಮ ಮಧ್ಯದಲ್ಲಿ ಊಗಿಸಲಾಡ ಅಂತ ಹೇಳ್ತೀವಲ್ಲ, ಈ ಕಡೆ ಆ ಕಡೆ ಆ ಕಡೆ ಈ ಕಡೆ, ಅದು ಮಾಡಬಾರ್ದು. ಅದು ಮಾಡಿದ್ರೆ ಪ್ರಯೋಜನ ಬರೋದಿಲ್ಲ. ಅದು ಮಾಡಿದ್ರೆ ಏನಾಗತ್ತೆ ಗೊತ್ತಾ, ನಿಮ್ಮ ಒಳಗಡೆ ಬ್ರೈನ್ ಒಳಗಡೆ ಆ ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಓವರ್ ಥಿಂಕಿಂಗ್ ಮಾಡೋದು ಇವೆಲ್ಲ ಮಾಡಿದ್ರೆ ಒಂದು ಆಲೋಚನೆಗಳಷ್ಟೇ. ಈಗ ನಕಾರಾತ್ಮಕ ಮಾಡ್ತೀವಿ, ತಕ್ಷಣವೇ ಸಕಾರಾತ್ಮಕ ಹೋಗ್ತೀವಿ, ಸಕಾರಾತ್ಮಕ ಮಾಡ್ತೀವಿ ಮತ್ತೆ ನಕಾರಾತ್ಮಕ ಹೋಗ್ತೀವಿ. ಈ ರೀತಿ ಮಾಡಬಾರ್ದು. ಆದಷ್ಟು ನೀವೇನು ಏನು ಸಂಕಲ್ಪ, ಏನು ಲಕ್ಷ್ಯಗಳು ಇಟ್ಕೊಂತೀರೋ ಅದಕ್ಕೆ ಸ್ಟಿಕ್ ಆಗ್ಬಿಡಿ. ಅವಾಗ ಆಟೋಮೆಟಿಕ್ ಆಗಿ ನಿಮ್ಮಿಂದ ಅದ್ಭುತವಾದ ವೈಬ್ರೇಷನ್ಸ್ ಹೋಗುತ್ತೆ. ಆ ಸೃಷ್ಟಿ ಆಟೋಮೆಟಿಕ್ ಆಗತ್ತೆ. ಅದಕ್ಕೋಸ್ಕರ ನಿಮ್ಮ ಏನು ಲಕ್ಷ್ಯಗಳಿದೋ ಒಂದು ಫರ್ಮ್ ಆಗಿ ಸ್ಥಿರೀಕರಣ ಮಾಡಿಕೊಂಡು ಮುಂದಕ್ಕೂ ನಮ್ಮ ಜೀವನವನ್ನು ಸಾಗಿಸ್ಬೇಕು. ಆಯ್ತಾ? ಆ ರೀತಿಯಲ್ಲಿ ಸಂಕಲ್ಪಗಳು ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಸಂಕಲ್ಪಗಳು ಮಾಡಿಕೊಂಡು, ಈಗ ನೋಡಿ, ಸಂಕಲ್ಪಗಳು ಮಾಡ್ಕೊಂಡಿದ ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಒಂಥರ ಈಗ ಒಂದು ಗಾರ್ಡನ್ ಡೆವಲಪ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಆ ಗಾರ್ಡನ್ ಡೆವಲಪ್ ಮಾಡುವಾಗ ಎಲ್ಲ ಸಸ್ಯಗಳು ನಾವು ನಾಡ್ತೀವಿ ಅಂತಂದ್ರೆ, ಎಲ್ಲ ಸಸ್ಯಗಳು ಅಲ್ಲಿ ಬಿತ್ತನೆ ಹಾಕ್ತಿವಿ, ಇಲ್ಲಾಂದ್ರೆ ನಾಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ಬೇಕು ನಾವು, ಅದಕ್ಕೂ ಚೆನ್ನಾಗಿ ನೀರು ಹಾಕ್ಬೇಕಾಗತ್ತೆ, ಬೆಳಿಬೇಕಂದ್ರೆ, ಅಲ್ವಾ? ಅದೇ ರೀತಿಯಲ್ಲಿ ಒಳ್ಳೆ ಸಂಕಲ್ಪಗಳು ಇಟ್ಕೊಂಡೋದು ಒಂದಾದ್ರೆ, ಆಯ್ತಾ, ಆ ಸಂಕಲ್ಪಗಳನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡ್ಬೇಕು. ಆಯ್ತಾ? ಸೊ ಆ ಸಂಕಲ್ಪಗಳನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡ್ಬೇಕು. ಪೋಷಣೆ ಮಾಡ್ಬೇಕಂದ್ರೆ ಏನ್ ಬೇಕು ನಿಮ್ಗೆ? ಅಂತ ಸಂಕಲ್ಪಗಳು ಮುಂದುವರಿಸ್ಬೇಕಂದ್ರೆ ನಿಮ್ಮ ಸುತ್ತಿರುವಂತ ಜನ, ಒಳ್ಳೆ ಜನ ಫ್ರೆಂಡ್ಶಿಪ್ ಮಾಡಿ. ಆಯ್ತಾ? ನೀವು ಸಂಕಲ್ಪಗಳು ಇಟ್ಕೊಂಡಿದ್ರಿ, ಒಳ್ಳೆ ಸಂಕಲ್ಪ ಇಟ್ಕೊಂಡಿದ್ರಿ, ಒಳ್ಳೆ ವಿಷಯ ಸಾಧಿಸ್ಬೇಕಂತ ಅನ್ಕೊಂಡಿದ್ರಿ, ಎಲ್ಲ ಮಾಡಿದ್ರಿ, ಆದ್ರೆ ನಿಮ್ಮ ಸುತ್ತಿರುವಂತ ನಿಮ್ಮ ಫ್ರೆಂಡ್ಶಿಪ್ ಸರಿ ಇಲ್ಲ. ಅವಾಗ ಏನಾಗತ್ತೆ ಹೇಳಿ? ನೀವೇನೇ ಸಂಕಲ್ಪ ಇಟ್ಕೊಂಡು ಅದು ಕೆಟ್ಟೋಗುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಅದೇ ನಾನು ಹೇಳಿದ್ನಲ್ಲ, ಒಂದು ಗಾರ್ಡನ್ ನೀವು ಮಾಡುವಾಗ ಸಸ್ಯಗಳೆಲ್ಲ ನಾಟಿದ ಮೇಲೆ ಅದಕ್ಕೂ ನೀರು ಚೆನ್ನಾಗಿ ಹಾಕ್ತಿವಲ್ಲ, ಆ ರೀತಿಯಲ್ಲಿ ಇದು. ನಾವು ಸಂಕಲ್ಪಗಳು ಚೆನ್ನಾಗಿ ಇಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ವಿ, ಆದ್ರೆ ನಮ್ಮ ಸುತ್ತಿರುವಂತ ಪ್ರಪಂಚ, ನಮ್ಮ ಸುತ್ತಿರುವಂತ ಆ ಫ್ರೆಂಡ್ಶಿಪ್ ಆಗ್ಲಿ, ಸ್ನೇಹಿತರಾಗ್ಲಿ ತುಂಬಾ ಪ್ರಭಾವ ತೋರಿಸ್ತಾರೆ. ಯಾರೇ ಸುಮ್ಮನೆ ಮಾತಾಡೋರು, ನೆಗೆಟಿವ್ ಮಾತಾಡೋರು, ಅವ್ರ ಜೊತೆಗೆ ಹೋಗ್ಬಿಡಿ, ಎಲ್ಲ ಬಿಟ್ಬಿಡಿ. ಅವಾಗ ನೀವು ಏನು ಅನ್ಕೊಂಡಿದ್ರು ಅದು ಚೆನ್ನಾಗಿ ಮೆಡಿಟೇಷನ್ ಮಾಡ್ತಾ ಇರಿ. ದಿವಸ ಮೆಡಿಟೇಷನ್ ಮಾಡೋದು, ಒಳ್ಳೆ ಸಂಕಲ್ಪ ಇಟ್ಕೊಂಡೋದು ಎಲ್ಲ ಮಾಡ್ತಾ ಇದ್ರೆ ಒಂಥರ ನಾವು ನಮ್ಮ ಗಾರ್ಡನ್ಗೆ ನೀರು ಹಾಕೋ ಥರ ಇದು. ಗಾರ್ಡನ್ಗೆ ಒಳ್ಳೆ ನೀರು ಹಾಕ್ತದೆ, ಚೆನ್ನಾಗಿ ಬೆಳೀತದೆ. ಆ ರೀತಿಯಲ್ಲಿ ನಮ್ಮ ಜೀವನ ಮುಂದಕ್ಕೆ ಸಾಗ್ತದೆ. ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸುಮ್ಮನೆ ಸ್ವಲ್ಪ ಜನ ಇರ್ತಾರೆ, ಯಾವ ತರ ಇರ್ತಾರೆ ಅಂದ್ರೆ, ಏನೇನೋ ಬೇಡದೇ ಮಾತಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಕಂಪ್ಲೇಂಟು, ಅವ್ರ ಮೇಲೆ ಸಾಡಿ ಹೇಳೋದು. ಇದೆಲ್ಲ ನಿಮ್ಮ ವೈಬ್ರೇಷನ್ಸ್ ಏನ್ ಮಾಡತ್ತೆ ಇಲ್ಲಿ? ನೀವು ಇಟ್ಕೊಂಡದೆಲ್ಲ ಮತ್ತೆ ಒಂಥರ ನೀರ್ಪಾಲ ಆಯ್ತು, ವೇಸ್ಟ್ ಅದು. ನಾವು ಅನ್ಕೊಂತೀವಿ ಚೆನ್ನಾಗಿ ಸಾಧಿಸ್ಬೇಕಂತ, ಮತ್ತೆ ಹೋಗಿ ಅವರಲ್ಲಿ ಸೇರ್ಬಿಡ್ತೀವಿ. ಅಂತ ಆ ಸೇರೋದು ಅಂತ ಜನರ ಜೊತೆಗೆ ನಾವು ಸಾಹಸ ಮಾಡ್ತೀವಿ. ಆಟೋಮೆಟಿಕ್ ಆಗಿ ನೀವೇನ್ ಸಂಕಲ್ಪ ಇಟ್ಕೊಂಡು ಅದೆಲ್ಲ ನೀರಾಯ್ತು, ನೀರ್ಪಾಲ ಆಯ್ತು. ಅದು ನೆನಪಿಟ್ಕೊಳ್ಳಿ ದಯವಿಟ್ಟು. ಸೊ ನಿಮ್ಮ ವೈಬ್ರೇಷನ್ಸ್ ಎಲ್ಲ ಕೆಟ್ಟು ಹೋಗ್ತದೆ. ಅದಕ್ಕೆ ನಿಮ್ಮ ಸುತ್ತಿರುವಂತ ಜನ, ಒಳ್ಳೆ ಜನ, ಧನಾತ್ಮಕ ಚಿಂತನೆ ಮತ್ತೆ ಒಳ್ಳೆ ವೈಬ್ರೇಷನ್ಸ್ ಇರುವಂತ ವ್ಯಕ್ತಿಗಳು, ಅವ್ರ ಜೊತೆಗೆ ಸವಾಸ ಮಾಡಿ. ಅವಾಗ ಸೊ ಆಟೋಮೆಟಿಕ್ ಆಗಿ ಏನಂದ್ರೆ, ಈ ರೀತಿಯಲ್ಲಿ ನೀವು ಮಾಡ್ತಾ ಇದ್ರೆ, ದಿನ ದಿನ ಮಾಡ್ತಾ ಇದ್ರೆ, ಇದು ನಿಜವಾಗ ಒಂಥರ ನಿಮ್ಮಲ್ಲಿ ಅಂತ ಜನ ಸುತ್ತು ಇದ್ಕೊಂಡು ನೀವು ಏನು ಸಾಧಿಸಬೇಕು ಅದು ಖಂಡಿತ ಸಾಧಿಸ್ತೀರಿ. ಅದರಲ್ಲಿ ಏನು ಸಂಶಯ ಇಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಇಂಥದ್ದು ಮಾಡಿ. ಅಂದ್ರೆ ನಿಮ್ಮ ಶಕ್ತಿಯನ್ನು ನೀವು ಇನ್ವೆಸ್ಟ್ ಮಾಡೋದು ಸರಿಯಾದ ರೀತಿಯಲ್ಲಿ ಮಾಡಿ. ಆಯ್ತಾ? ಒಳ್ಳೆ ಜನರ ಜೊತೆಗೆ ಒಳ್ಳೆ ಸಹವಾಸ ಮಾಡೋದು, ಒಳ್ಳೆ ಕೆಲಸಗಳು ಮಾಡೋದು, ಒಳ್ಳೆ ಯೋಚನೆ ಮಾಡೋದು, ಇದೆಲ್ಲ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಯೂನಿವರ್ಸ್ ಅಲ್ಲಿ ನಿಮ್ಗೆ ಸಪೋರ್ಟ್ ಸಿಗತ್ತೆ. ನೀವು ಅನ್ಕೊಂಡಿರೋದು ಸಾಧಿಸ್ಬೋದು. ಒಂದು ಸ್ಟೇಟ್ಮೆಂಟ್ ಇದೆ, ಏನಂತಂದ್ರೆ, ಇನ್ವೆಸ್ಟ್
ವೈಸ್ಲಿ. ಸೆಕೆ, ನೀವು ಏನ್ ಬಿತ್ತಿರೋ ಅದೇ ಬರುತ್ತೆ. పంట ಬರುವಾಗ ಅದೇ ಬರುತ್ತೆ, ಬೇರೆ ಏನು ಬರುತ್ತೆ ಹೇಳಿ? ನಾವು ಮಾವಿನ ಮಾವಿನ ಬಿತ್ತು ಹಾಕಿ ನಮಗೆ ಬೇವಿನ ಮರ ಬಂದ್ರೆ ಬರೋದಿಲ್ಲ. ಆಯ್ತಾ? ಸೊ ಆ ರೀತಿಯಲ್ಲಿ ಆಗತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ. ಆಯ್ತಾ? ಆ ರೀತಿ. ಆಮೇಲೆ ಕೊನೆಯದಾಗಿ 7ನೇ ಸ್ಟೆಪ್ ಯಾವ ರೀತಿಯಲ್ಲಿ ಇರ್ತದೆ ಅಂದ್ರೆ, ಎನರ್ಜಿ ಬ್ಲಾಕ್ಸ್ ಅನ್ನು ತೊಲಗಿಸ್ಕೋಬೇಕು. ಆಯ್ತಾ? ಈಗಾಗಲೇ ನಾನು ಹೇಳ್ತಾ ಇದ್ದೆ, ತುಂಬಾ ಎನರ್ಜಿ ಬ್ಲಾಕ್ ಕ್ರಿಯೇಟ್ ಮಾಡ್ಕೊಂತೀವಿ ನಾವು. ಆ ಎನರ್ಜಿ ಬ್ಲಾಕ್ಸ್ ಅನ್ನು ತೊಲಗಿಸ್ಕೋಬೇಕು. ಯಾವ ತರ ಎನರ್ಜಿ ಬ್ಲಾಕ್ಸ್ ಅಂದ್ರೆ, ಉದಾಹರಣೆಗೆ ನಾವು ಏನೇನು ತಿಂತೀವಿ ಅಂದ್ರೆ ವಿಷಪೂರಿತ ಆಹಾರ ತಿಂತಾ ಇರ್ತೀವಿ. ಅದೆಲ್ಲ ಫಿಸಿಕಲ್ ಎನರ್ಜಿ ಬ್ಲಾಕ್ಸ್ ಕ್ರಿಯೇಟ್ ಮಾಡಿ, ನಾವು ನಕಾರಾತ್ಮಕ ಚಿಂತನೆಗಳು ಹೆಚ್ಚು ಮಾಡಿ ಮನಸ್ಸಲ್ಲಿ ನೆಗೆಟಿವ್ ಎನರ್ಜಿ ಬ್ಲಾಕ್ಸ್ ಕ್ರಿಯೇಟ್ ಮಾಡ್ಕೋತೀವಿ ಮನಸ್ಸಲ್ಲಿ. ಅದು ಸಹ ನಮ್ಗೆ ತುಂಬಾ ತೊಂದರೆಗಳು ಕೊಡ್ತದೆ. ಈ ಬ್ಲಾಕ್ಸ್ ಕ್ರಿಯೇಟ್ ಆದ್ರೆ ಏನಾಗ್ತದೆ ಮಿತ್ರರೇ, ನಮ್ಮ ಸುತ್ತು ಪ್ರಪಂಚದಲ್ಲಿ ವಿಶ್ವದಲ್ಲಿ ತುಂಬಾ ಶಕ್ತಿ ಇದೆ. ವಿಶ್ವಶಕ್ತಿ ಬೇಕಾಗಿರೋಂಥ ಶಕ್ತಿ ಇದೆ ಅಲ್ವಾ? ಆ ಶಕ್ತಿ ನಮ್ಮಲ್ಲಿ ಪ್ರವಾಹ ಆಗ್ಬೇಕಂದ್ರೆ ಈ ಎನರ್ಜಿ ಬ್ಲಾಕ್ಸ್ ಇರಬಾರ್ದು, ನೆನ್ಪಿಟ್ಕೊಳ್ಳಿ. ಆಯ್ತಾ? ಈ ಎನರ್ಜಿ ಬ್ಲಾಕ್ಸ್ ಫಿಸಿಕಲ್ ಅಂದ್ರೆ ಭೌತಿಕವಾಗಿ ಮಾನಸಿಕವಾಗಿ ಎರಡೂ ಎನರ್ಜಿ ಬ್ಲಾಕ್ಸ್ ಬೇಕಾಗಿಲ್ಲ. ಈ ಬೇಡವಿಲ್ಲಂತೆ ಎನರ್ಜಿ ಬ್ಲಾಕ್ಸ್ ಕ್ರಿಯೇಟ್ ಮಾಡಕ್ ಹೋಗ್ಬಿಡಿ. ಕ್ರಿಯೇಟ್ ಮಾಡ್ಕೊಂತ ಇದ್ರೆ ನಮ್ಗೆ ವಿಶ್ವಶಕ್ತಿ ನಮ್ಮಲ್ಲಿ ಪ್ರವಾಹ ಆಗ್ಬೇಕಂದ್ರೆ ಕಷ್ಟ ಆಗತ್ತೆ. ಬ್ಲಾಕ್ಸ್ ಇರುವಾಗ ಶಕ್ತಿ ಹೆಂಗ್ ಪ್ರವಾಹ ಆಗತ್ತೆ ಇಲ್ಲಿ? ಅವಾಗ ನಾವು ಏನು ಸಾಧಿಸಕ್ಕೆ ಸಾಧ್ಯವಾಗಲ್ಲ. ಆಯ್ತಾ? ಅದಕ್ಕೋಸ್ಕರ ಇದೊಂದು ಸ್ವಲ್ಪ ನೆನ್ಪಿಟ್ಕೊಂಡು ಎನರ್ಜಿ ಬ್ಲಾಕ್ಸ್ ಅನ್ನು ಆದಷ್ಟು ಕಮ್ಮಿ ಮಾಡ್ಕೊಂತ ಹೋಗಿ. ಅದು ಫಿಸಿಕಲ್ ಆಗ್ಲಿ ಅಂದ್ರೆ ಭೌತಿಕ ಆಗ್ಲಿ ಮಾನಸಿಕ ಆಗ್ಲಿ ಎರಡು ಕಡೆ ನಾನು ಹೇಳ್ತಾ ಇದ್ದೀನಿ. ಸೊ ಆ ಎನರ್ಜಿ ಬ್ಲಾಕ್ಸ್ ಕ್ರಿಯೇಟ್ ಆಗಿದ್ರೆ ಈಗಾಗಲೇ ಅದು ತೊಲಗಿಸ್ಕೊಂಡಕ್ಕೆ ಅನೇಕ ಪದ್ಧತಿಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ವಿ. ಮತ್ತೆ ಮುಂದ್ ಕ್ಲಾಸಸ್ ಅಲ್ಲಿ ನಾವು ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಆಯ್ತಾ? ಸೊ ಇಷ್ಟು ಮಾಹಿತಿ ಇಟ್ಕೊಂಡು ಇವತ್ತು ನಮ್ಮ ನಿಜವಾಗಿ ನಮ್ಮ ಸಂಕಲ್ಪಗಳು ಹೇಗೆ ಇಟ್ಕೋಬೇಕು, ನಮ್ಮ ಮೈಂಡ್ ಅನ್ನು ಹೇಗೆ ನಾವು ಪರಿವರ್ತನೆಗೊಳಿಸ್ಕೋಬೇಕು ಎಲ್ಲ ನಾವು ತಿಳ್ಕೊಂಡಿದ್ವಲ್ಲ, ಈ ಸ್ಟೆಪ್ಸ್ ಅನ್ನು ನೀವು ಪಾಲನೆ ಮಾಡಿ. ಸೊ ಈ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ನಿಮ್ಮ ಆ ಮನಸ್ಸಿನ ಆ ಶಕ್ತಿ ನಿಮ್ಮ ಜೀವನ ಸಾರಾಂಶ ಆಗತ್ತೆ. ನಿಮ್ಮ ಜೀವನವು ಆ ರೀತಿಯಲ್ಲಿ ರೂಪುಗೊಳಿಸ್ಕೋಬಹುದು ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಇದು ಕೇಳಿಸ್ಕೊಂಡಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಲೈಕ್ ಶೇರ್ ಹೇಳಿ ಗುರುಜಿ. ಹೇಳಿ ಬಾ. ಹಾ ಗುರುಜಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ಬೇಕಲ್ಲ ಗುರುಜಿ ಕೊನೆಯಲ್ಲಿ. ರೈಟ್. ಎಸ್. ಸೊ ಈ ವಿಡಿಯೋವನ್ನು ನೀವು ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಅದಕ್ಕೂ ಲೈಕ್ ಮಾಡಿ ಮತ್ತೆ ಒಂದು ಒಳ್ಳೆ ಕಾಮೆಂಟ್ ಕೊಡಿ. ಆಯ್ತಾ? ನಿಮ್ಗೆ ಏನ್ ಅರ್ಥ ಆಗಿದೆ? ಸೊ ಇದರಿಂದ ಈ ವಿಡಿಯೋದಿಂದ ನಿಮ್ಗೆ ನಿಮ್ಮ ಜೀವನದಲ್ಲಿ ಏನಾದರೂ ಪರಿವರ್ತನೆ ಮತ್ತೆ ನಿಮ್ಗೆ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಖಂಡಿತ ಅಲ್ಲಿ ಒಂದು ಒಂದು ಕಾಮೆಂಟ್ ಅನ್ನು ಲೆಫ್ಟ್ ಮಾಡಿ ಕಾಮೆಂಟ್ ಅನ್ನು ಕೊಡಿ. ಅದು ಇನ್ನೊಬ್ಬರಿಗೆ ಮಾರ್ಗದರ್ಶಿ ಆಗತ್ತೆ. ಅದೊಂದು ನೆನಪಿಟ್ಕೊಳ್ಳಿ ದಯವಿಟ್ಟು. ಆಮೇಲೆ ಇದು ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನೇ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಸೊ ಫೌಂಡೇಶನ್ ಮಾಡೋಂಥ ಕೆಲಸಗಳಾಗ್ಲಿ, ಟ್ರೈನಿಂಗ್ ಆಗಲಿ, ಕ್ಲಾಸ್ಗಳಾಗಲಿ, ಎಲ್ಲ ಮಾಹಿತಿಗೆ ಫೌಂಡೇಶನ್ ನಂಬರ್ಗೂ ಯಾವಾಗಲೂ ಇಟ್ಕೊಂಡು ಕಾಂಟ್ಯಾಕ್ಟ್ ಮಾಡ್ತಾ ಇರಿ. ಓಕೆ? ಧನ್ಯವಾದ.